ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆರ್ತಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಸಂಜೆ ವೇಳೆಯಲ್ಲಿ ಮತ್ತೊಂದು ಆರ್ತಿ ನಿನ್ನ ವಾಕ್ಯಗಳನ್ನು ಕಲಿತುಕೊಳ್ಳಲು ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ. ಈ ಸಂದರ್ಭದಲ್ಲಿ ನಿನ್ನ ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ಮಾತನಾಡಲಿರುವಂತ ಕರ್ತನೆ ರಿಚರ್ಡ್ ಬ್ರದರ್ಗಾಗಿ ನಾನು ಪ್ರಾರ್ಥನೆ, ಅವರನ್ನು ಆಶೀರ್ವಿಸಿ ಅವ್ರ ಮೂಲಕ ನೀನು ಕೊಡುವಂತ ಎಲ್ಲಾ ಸಂದೇಶಗಳಿಗಾಗಿ ಮಾತುಗಳಿಗಾಗಿ ನಿನಗೆ ವಂದನೆಗಳು ಸಲ್ಲಿಸ್ತೇವೆ. ಉತ್ತಮವಂತ ಆ ವಾಕ್ಯಗಳನ್ನು ಕೇಳಿ ಕಲಿತು ನಾವು ಅನೇಕರಿಗೆ ಹೇಳುವಂತೆ ಸಹಾಯ ಮಾಡು. ಮತ್ತು ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಸಹೋದರಿ ಎಲ್ಲರೂ ಕೂಡ ನೆಟ್ವರ್ಕ್ ಸರಿಯಾಗಿ ಸಿಗುವಂತೆ ಸಹಾಯ ಮಾಡಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ದೇವರ ಮಹಾಕೃಪೆಯಿಂದ ಜೀವಿತರ ಸಂಖ್ಯೆಯಲ್ಲಿ ದೇವರು ನಮ್ಮನ್ನ ಎಣಿಸಿ ಈ ಸಮಯದಲ್ಲಿ ದೇವರ ವಾಕ್ಯಗಳನ್ನು ಕೇಳುವಂತ ಒಂದು ಸದಾವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಸಮಯವು ಇರುವ ತನಕ, ಕಾಲವು ಇರುವ ತನಕ, ಕಾಲವು ನಮ್ಮದಾಗಿರುವ ತನಕ ದೇವರಿಗೆ ಕೊಡ್ಬೇಕಾದಂತ ಸಮಯವನ್ನು ಕೊಟ್ಟು ಇನ್ನೂ ಕೂಡ ದೇವರು ನಮ್ಮಲ್ಲಿ ಎದುರು ನೋಡುವಂತ ಗುಣಗಳನ್ನ ಬೆಳೆಸ್ಕೊಳ್ಳಕ್ಕೆ ಈ ಅವಕಾಶವನ್ನು ಉಪಯೋಗ ಮಾಡ್ಕೊಳ್ಳೋಣ. ನಾವು ನೋಡ್ತಿರುವಂತ 3ನೇ ಸಂಪುಟ, ನಿನ್ನ ರಾಜ್ಯ ಬರಲಿರುವಂತ ಸಂಪುಟದ 6ನೇ ಅಧ್ಯಾಯದಲ್ಲಿ ಈಗ ಇದ್ದೀವಿ. ಎಷ್ಟನೇ ಪೇಜ್ ಅಲ್ಲಿ ಇದ್ದೀವಿ? ಪೇಜ್ ನಂಬರ್ ಪೇಜ್ ನಂಬರ್ 109, ಕರೆಕ್ಟಾ? ರೈಟ್ ಆರ್ ರಾಂಗ್? ಇದೆಯಾ? ವ್ಯಾಲ್ಯೂಸ್ ಇದೆಯಾ ಎಲ್ಲ ಹತ್ರ? 109 ಬ್ರದರ್. ಓಕೆ, 109 ಅಲ್ವಾ? ಸರಸರೇ, ಇದಕ್ಕಿಂತ ಮುಂಚಿತವಾಗಿ ನಾವು ನೋಡ್ಬೇಕಾದಾಗ ಬಾಬಿಲೋನಿನ ಹಲವಾರು ವಿಷಯಗಳನ್ನ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ದೇವರ ಮಕ್ಕಳು ಇಲ್ಲಿ ತುಂಬಾ ಕೇರ್ಫುಲ್ ಆಗಿ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಬೇಕಾಗಿದೆ. ದೇವರ ಜನರು ಅಂತ ಇಲ್ಲಿ ಏನು ಮಾತಾಡ್ತಾ ಇದ್ದಾರೋ ಆ ದೇವರ ಜನರು ಅನ್ನೋರು ಸತ್ಯಕ್ಕೆ ವಿಧೇಯರಾಗಿರುವವರು, ವಿಶೇಷವಾಗಿ ಬಾಬಿಲೋನಿನ ಅಸಹ್ಯ ಕೃತ್ಯಗಳನ್ನ ಕಂಡುಕೊಳ್ಳುವವರಂತಾಗಿರುತ್ತಾರೆ. ಅವರೆಲ್ಲರೂ ಕೂಡ ಆ ಒಂದು ಸಮಯದಲ್ಲಿ ದೇವರು ಆರಂಭಿಸಿದ ಸುಗ್ಗಿಯ ಕಾರ್ಯದಲ್ಲಿ ಒಂದು ವೇಳೆ ಬಾಬಿಲೋನಿನ ಮಧ್ಯದಲ್ಲಿದ್ದರೂ ದೇವರ ಕೃಪೆ ಅನುಸಾರವಾಗಿ, ದೇವರು ಕೊಟ್ಟಿರುವಂತಹ ಸಮಯದ ಅನುಸಾರವಾಗಿ ಅವರದೇ ಆದಂತ ಸಮಯಕ್ಕೆ ತಕ್ಕ ಹಾಗೆ ದೇವರ ವಾಕ್ಯಕ್ಕೆ ಕಿವಿಗೊಟ್ಟು, ಉದಾಹರಣೆಗೆ ನಾವು ಹೇಗೆ ದೇವರ ಒಂದು ಸತ್ಯಕ್ಕೆ ಕಿವಿಗೊಟ್ಟು ಅಲ್ಲಿಂದ ಹೊರಡು ಬಂದಿದ್ದೀವೋ ಆ ರೀತಿ ಬರ್ಬೇಕಾದಂತ ಒಂದು ಸನ್ನಿವೇಶಗಳು ಖಂಡಿತವಾಗಿ ಬಂದೇ ಬರುತ್ತೆ. ಸತ್ಯವನ್ನು ಕೇಳಿ ಹೊರಗಡೆ ಬರೋದು ವಿಭಿನ್ನವಾದ ರೀತಿಯಲ್ಲಿ ಇರಬಹುದು, ನಾನಾ ತರದಲ್ಲಿರ್ಬಹುದು. ನಾನಾ ತರ ಅಂದ್ರೆ ಯಾವ ತರ? ನಾನಾ ತರ ಅಂದ್ರೆ ಕೆಲವರು ತಕ್ಷಣ ಅದಕ್ಕೆ ಸ್ಪಂದಿಸಬಹುದು, ಇನ್ ಕೆಲವರು ಸ್ವಲ್ಪ ಸಮಯಗಳನ್ನ ತಗೊಳ್ಬಹುದು, ಕೆಲವೊಬ್ರು ಇನ್ಯಾವುದೋ ಒಂದು ಸನ್ನಿವೇಶದಿಂದ ಅಲ್ಲಿರೋಕೆ ಸಾಧ್ಯತೆಗಳಿಲ್ದ ಇರ್ಬೋದು. ಹಾಗಾಗಿ ಬಂದಿರೋ ಎಲ್ರು ಕೂಡ ಅನೇಕ ಕಾಲಗಳ ನಂತರವೇ ಸತ್ಯದ ನಿಜವಾದ ಒಂದು ಉದ್ದೇಶಗಳನ್ನ ತಿಳ್ಕೊಳ್ಳುವಂತ ಸಾಧ್ಯತೆ ಕೂಡ ಇರಬಹುದು. ದೇವರ ಒಂದು ಉದ್ದೇಶವನ್ನ ಆರಂಭಿಕದಲ್ಲಿ ಸ್ಪಷ್ಟವಾಗಿ ತಿಳಿದೇ ಇರಬಹುದು. ಆದ್ರೂ ಕೂಡ ದೇವರು ತನ್ನವರು ಯಾರಂತ ಬಲ್ಲವರಾಗಿದ್ದಾರೆ, ಅವ್ರನ್ನ ಖಂಡಿತವಾಗ್ಲೂ ಹೊರಡೆ ಕರೆಯುವರಾಗಿದ್ದಾರೆ. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಲಾಸ್ಟ್ ಟೈಮ್ ನಾವು ಒಂದು ಪಾಯಿಂಟ್ ನ ಓದಿದ್ವಿ 108ರಲ್ಲಿ. ನೀವು ಯಾರೊಂದಿಗೆ ಒಂದು ಸಭೆಯಾಗಿ ಆರಾಧಿಸ್ತಿದ್ದೀರೋ ಅವರೆಲ್ಲರೂ ಭಕ್ತರಾಗಿರುವುದಾದಲ್ಲಿ, ಎಲ್ಲರೂ ಗೋಧಿಯಾದಲ್ಲಿ, ಅವರಲ್ಲಿ ಹಣೆಜುಗಳು ಇಲ್ಲವಾದಲ್ಲಿ, ನೀವು ಸುಗ್ಗಿಯ ಸತ್ಯಗಳನ್ನು ಸಂತೋಷವಾಗಿ ಸ್ವೀಕರಿಸುವುದಾದರೆ ನೀವು ಅಸಾಧಾರಣ ಅಪೂರ್ಣ ಜನರನ್ನೇ ಸೇರಿದ್ದೀರಿ ಅನ್ನುವಂತ ಒಂದು ಮಾತು. ಪೇಜ್ ನಂಬರ್ 108, ಕೊನೆ ಪೇರ. ಗಮನಿಸಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ಈ ರೀತಿಯಾದಂತ ಒಂದು ಪರಿಸ್ಥಿತಿ ಯಾರಿಗಾದ್ರು ದೇವ್ರ ಮಕ್ಕಳಿಗೆ ಸಿಗುತ್ತೆ ಆದ್ರೆ ದಟ್ಸ್ ಅ ಬ್ಲೆಸ್ಸಿಂಗ್. ನೋಡ್ರಿ, ನಾವು ಕೂಡುವಂತ ಕೂಡುವಿಕೆ ಒಂದು ಸ್ಥಳ ಅಲ್ಲ, ಬದಲಾಗಿ ಒಂದು ಸಂಘಟನೆಯೂ ಅಲ್ಲ. ಅದರ ಮೂಲಭೂತವಾಗಿ ಅದರ ಒಂದು ಫೌಂಡೇಶನ್ ಯಾವ ರೀತಿ ಇರ್ಬೇಕಂದ್ರೆ ಸತ್ಯಕ್ಕೆ ಆಧಾರ ಸ್ತಂಭವಾಗಿರ್ಬೇಕು. ನಮ್ಮ ಐಕ್ಯತೆಯಲ್ಲಿ ಸತ್ಯ ಪ್ರಾಧಾನ್ಯವನ್ನ ಹೊಂದಿರಬೇಕು.
ಸತ್ಯಕ್ಕೆ ಪ್ರಾಮುಖ್ಯತೆ ಇರಬೇಕು. ಅದು ಮೊದಲು. ಈಗ ಏನೋ ಅಂತಾರಲ್ಲ, ಈಗ ಚರ್ಚ್ ಆಫ್ ಕ್ರೈಸ್ಟ್ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಬ್ರದರ್ ಅನ್ನು ಅವ್ರ ಕಡೆ ಒಳ್ಳೆ ಸತ್ಯ ಇರುತ್ತೆ. ಮೆಥಡಿಸ್ಟ್ ಅವ್ರು ತುಂಬಾ ಸತ್ಯಕ್ಕೆ ತುಂಬಾ ಇಂಪಾರ್ಟೆಂಟ್. ಆ ರೀತಿ ಹೆಸರಿನ ಮೇಲೆ ಆ ಒಂದು ಜನರಿಗೆ ಇಂಪಾರ್ಟೆನ್ಸ್ ಕೊಡೋದಲ್ಲ. ಅವ್ರು ಏನ್ ಬೇಕಾದ್ರೆ ಹೆಸರಿಟ್ಕೊಳ್ಳಿ, ಅದರೊಳಗೆ ಏನಿದೆ, ಅವ್ರೇನ್ ಮಾತಾಡ್ತಾ ಇದ್ದಾರೆ. ನಿಜವಾದ ದೇವ್ರ ಮಕ್ಕಳ ಗಮನ ಇಲ್ಲಿರುತ್ತೆ. ಆ ಡಿನಾಮಿನೇಷನ್, ಆ ಜನಾಂಗ, ಅವರ ಸಿಸ್ಟಮ್, ಅವರ ಪದ್ಧತಿ, ಅವರ ಆಚಾರ ವಿಚಾರಗಳನ್ನ ಅವ್ರ ಗಮನ ಕೊಡಲ್ಲ. ಅದು ಬೇಕಾಗೂ ಇಲ್ಲ, ಅದು ವ್ಯರ್ಥ. ಪ್ರಾಮುಖ್ಯತೆ ಇರೋದು ಏನ್ ಹೇಳ್ತಾ ಇದ್ರೆ, ಯಾವುದನ್ನ ಆಧಾರವಾಗಿಟ್ಟು ಹೇಳ್ತಾ ಇದ್ರೆ ಅನ್ನೋದು ತುಂಬಾ ಮುಖ್ಯ. ನೀವಾಗ್ಲಿ ನಾನಾಗ್ಲಿ ಒಂದು ವಿಷಯವನ್ನ ಗಮನದಲ್ಲಿಟ್ಟು ನೋಡಿದಾಗ, ಯಾವ ವಿಷಯವನ್ನ ಗಮನದಲ್ಲಿಟ್ಟು ನೋಡ್ಬೇಕು? ಲೋಕದಲ್ಲಿ ಹೇಗೋ ಇದ್ವಿ, ದೇವರು ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನ ಕರೆದ ಮೇಲೆ ಒಂದು ಬೆಳಕು ನಮ್ಮ ಮುಂದೆ ಕಾಣಿಸ್ಕೊಳ್ತು. ಆ ಬೆಳಕು, ಆ ಸತ್ಯವನ್ನ ನಾವು ಪರಿಶೀಲನೆ ಮಾಡಿ ನೋಡಿದಾಗ, ನಮ್ಮ ಜೊತೆಗೆ ಇರುವವರೆಲ್ಲರೂ ಆ ಬೆಳಕನ್ನು ಹೊಂದ್ಕೊಂಡಿದಾರಾ, ಆ ಸತ್ಯವನ್ನ ಹೊಂದ್ಕೊಂಡಿದಾರಾ ಅಂತ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತಂದ್ರೆ, ಹೌದು, ಈ ಸತ್ಯವನ್ನ ಹೊಂದ್ಕೊಂಡಿರೋರು ಗೋಧಿ ಆದ್ರೆ, ನನಗೆ ಸತ್ಯ ಸಿಕ್ಕಿದೆ ಆದ್ರೆ, ನನ್ನಂತೆ ಈ ಸತ್ಯವನ್ನ ಅನುಸರಿಸುವಂತ ಎಲ್ಲರೂ, ಅದನ್ನ ನಂಬುವಂತ ಎಲ್ಲರೂ ಗೋಧಿಗಳಾಗಿದ್ದಾರೆ. ಒಂದ್ ವೇಳೆ ನಾನು ಸೇರಿರುವಂತ ಐಕ್ಯದಲ್ಲಿ ಈ ರೀತಿಯಾದ ಜನ ತುಂಬಾ ಜನ ಇದ್ರೆ, ಅದು ನಿಜವಾಗ್ಲೂ ಬ್ಲೆಸ್ಸಿಂಗ್ ಆಗಿರುತ್ತೆ, ನಿಜವಾಗ್ಲೂ ಆಶೀರ್ವಾದವಾಗಿರುತ್ತೆ. ಇಲ್ಲವೇ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಹಣಜಿಗಳನ್ನ ಕೂಡ ನೀವು ಗುರುತಿಸಬಹುದು. ಹಣಜಿಗಳು ಅಂತ ಹೇಳಿದ ತಕ್ಷಣ ಬಾಬಿಲೋನಿನ ದೃಷ್ಟಿಕೋನದಿಂದ ನೋಡ್ಬೇಕಾದ್ರೆ ಬೇರೆ ತರ, ಬಾಬಿಲೋನಿಂದ ಬಿಟ್ಟು ಹೊರಡೆ ಬಂದು ನೋಡ್ಬೇಕಾದ್ರೆ ಇನ್ನು ಬೇರೆ ತರ. ಬ್ರದರ್ ಏನ್ ಹೇಳಕ್ ಬರ್ತಿದ್ರಾ, ಸ್ಪಷ್ಟವಾಗಿ ಹೇಳಿ, ಅರ್ಥವಾಗ್ತಿಲ್ಲ ಅಂತ ನಿಮ್ಗೆ ಅನಿಸ್ಬಹುದು. ಅಂದ್ರೆ ನೀವು ಯಾವಾಗ ಹೆಸರು ಕ್ರೈಸ್ತ ಮಧ್ಯದಲ್ಲಿದ್ರೋ ಅವಾಗ ಈ ಸತ್ಯ ನಿಮ್ಗೆ ಹೋದಾಗ, ನಿಮಗೆ ಮಾತ್ರವಲ್ಲ ಇನ್ನು ಕೂಡ ನಿಮ್ಮ ಜೊತೆಗಿರುವಂತ ಹಲವಾರು ಜನರಿಗೆ ಸತ್ಯ ಹೋದಾಗ, ಅವರೆಲ್ಲರೂ ಈ ಸತ್ಯಕ್ಕೆ ಕಿವಿಗೊಟ್ಟು, ಹೌದಪ್ಪ, ನಾವು ತುಂಬಾ ಕಡಿಮೆ ಜನ ಇಲ್ಲಿದ್ದೀವಿ, ಉಳಿದಿರೋರು ಯಾರು ಈ ಸತ್ಯವನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಅವರು ಹಣಜಿಗಳಾಗ್ತಾ ಇದಾರೆ, ನಾವು ಗೋಧಿಗಳಾಗ್ಬೇಕು ಅನ್ನುವಂತ ಒಂದು ಭಾವನೆ ನಿಮ್ಮಲ್ಲಿ ಬಂದಾಗ ಅದನ್ನ ಬಿಟ್ಟು ನೀವು ಹೊರಡಕ್ ಬರ್ತೀರಾ. ನೀವು ಬಂದಾದ್ಮೇಲೆ ನೀವೆಲ್ಲೋ ಒಂದು ಐಕ್ಯದಲ್ಲಿ ಇರ್ತೀರಾ. ಅಲ್ಲೂ ಕೂಡ ನಿಮ್ಗೆ ಏನ್ ಅನ್ಸ್ಬೋದು, ಕೆಲವರು ಸತ್ಯಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ, ಹೆಸರಿಗೆ ಮಾತ್ರ ಗೋಧಿ ಅಂತ ಕರ್ಸ್ಕೊಳ್ಳೋ ರೀತಿಯಲ್ಲಿ ಇದ್ದಾರೆ ಅಂತ ಅನಿಸ್ಬಹುದು. ಗಮನಿಸ್ಬೇಕಾಗುತ್ತೆ ಇದನ್ನೆಲ್ಲ. ಗಮನಿಸುವಂತ ಒಂದು ಅವಕಾಶ ನಿಮ್ಗೆ ಎಷ್ಟು ಮಟ್ಟಿಗೆ ಇದೆಯೋ ಗೊತ್ತಿಲ್ಲ. ಹಾಗಂತ ಒಂದು ವ್ಯಕ್ತಿನ ಮೇಲಿಂದ ಕೆಳಗಡೆ ನೋಡಿ ಗುರುತಿರ್ಬೇಕಂತ ಏನಿಲ್ಲ. ನಮಗೆ ಪರಿಚಯವಾಗಿರುವಂತ ಸಹೋದರ ಸಹೋದರಿಯರು ಸತ್ಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ, ಸತ್ಯದ ವಿಷಯಗಳನ್ನ ಎಷ್ಟು ಮಾತಾಡ್ತಾರೆ. ಇನ್ನು ಸ್ಪಷ್ಟವಾಗಿ ಹೇಳಕ್ ಹೋದ್ರೆ, ನಮ್ಮ ಒಂದು ವಿಚಾರಗಳಲ್ಲಿ ಒಂದ್ 5 ನಿಮಿಷ ಅವ್ರ ಹತ್ರ ಮಾತಾಡಿದ್ರೆ ಸತ್ಯವನ್ನ ಎಷ್ಟೊತ್ತು ಮಾತಾಡಿದ್ರು, ಬೇಡದಿರಂತ ವಿಷಯ ಎಷ್ಟೊತ್ತು ಮಾತಾಡಿದ್ರು ಅಲ್ವಾ? ಅದರ ಮೇರೆಗೆ ಇರುತ್ತೆ ಅಲ್ವಾ? ಅವರು ಮಾತಾಡ್ಬೇಕಾದ್ರೆ ಅವ್ರ ಬಾಯಿಂದ ಬಂದಂತ ಮಾತುಗಳು ಎಂಥವುಗಳು, ಹೇಗೆ ಇತ್ತು ಅವ್ರದ್ದು ಮಾತುಗಳು? ಅದು ದೇವರ ಸತ್ಯಕ್ಕೆ ಸಂಬಂಧಪಟ್ಟ ವಿಷಯಗಳಾಗಿತ್ತ, ಇಲ್ಲವೇ ಅವರ ಒಡಂಬಡಿಕೆಗೂ ಅವರ ಮಾತಿಗೂ ಸಂಬಂಧವಿಲ್ಲದ ರೀತಿಯಲ್ಲಿ ಆಗಿತ್ತ? ಇದೆಲ್ಲವನ್ನ ದೇವರ ಮಕ್ಕಳು ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಗಮನಿಸಿ ನೋಡ್ಬೇಕಾಗುತ್ತೆ. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ನಾನು ಗೋಧಿ ಬೇರೆಯವರೆಲ್ಲ ಹಣಜಿ ಅಂತ ಜಡ್ಜ್ ಮಾಡ್ಬೇಕಂತ ನಾನು ಇಲ್ಲಿ ಹೇಳ್ತಾ ಇಲ್ಲ, ವಾಕ್ಯ ಕೂಡ ಆ ರೀತಿ ಹೇಳ್ತಾ ಇಲ್ಲ. ಬಟ್ ಒಂದು ವಿಷಯನ ತುಂಬಾ ಅಲರ್ಟ್ ಆಗಿ ನಾವು ಹೊಂದಿರ್ಬೇಕು ಅಲ್ವಾ? ಯಾವ ವಿಷಯವನ್ನ ಹೊಂದಿರ್ಬೇಕು ಅಂತ ನೋಡಿದಾಗ, ನಿಜವಾಗ್ಲೂ ಸತ್ಯವನ್ನ ಯಾರು ಅಕ್ಸೆಪ್ಟ್ ಮಾಡ್ತಾ ಇದಾರೆ, ಯಾರು ಮಾಡ್ತಾ ಇಲ್ಲ, ಎಲ್ರ ಜೊತೆಗೆ ಫೆಲೋಶಿಪ್ ಇಟ್ಕೊಳ್ಳೋದು, ಎಲ್ರ ಜೊತೆಗೆ ಬಾಂಧವ್ಯ ಇಟ್ಕೊಳ್ಳೋದು ಅಲ್ವಾ? ಅದು ಇವಾಗ ಹೆಂಗ್ ಅನ್ಸುತ್ತಂದ್ರೆ ನಮ್ಗೆ, ಬ್ರದರ್ ಹಂಗಾದ್ರೆ ನಮ್ ಬ್ರದರ್ಸ್ಗಳೇ ಅಲ್ವಾ, ಎಲ್ರು ಸತ್ಯದಲ್ಲೇ ಇರೋರಲ್ವಾ? ಕರೆಕ್ಟ್ ಇರ್ಬಹುದು, ಎಲ್ರು ಸತ್ಯದಲ್ಲೇ ಇದ್ದಾರೆ. ಬಟ್ ನೀವು ಅವರ ಜೊತೆಗೆ ಸಂಪರ್ಕದಲ್ಲಿ ಇಟ್ಬೇಕಾದ್ರೆ ತುಂಬಾ ಗಮನಿಸ್ಬೇಕಾದ್ ನಿಮ್ಮೆಲ್ಲರ ಕರ್ತವ್ಯ, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಅಲ್ವಾ? ಬ್ರದರ್ ಅಂತ ಹೇಳಿದ ತಕ್ಷಣ ಅವರು ಬ್ರದರ್ ಅಂತಲ್ಲ, ಗೊತ್ತಾಗಲ್ಲ ಯಾರು ತೋಲಗಲ್ಲ, ಕುರಿ ತೋಲನ ಹಾಕೊಂಡ್ ಬಂದಿರುವಂತ ತೋಲಗಳು ಯಾರು ಇರ್ತಾರಂತ ಗೊತ್ತಾಗಲ್ಲ. ದೇವ್ರ ಮಕ್ಕಳು ಗಮನಿಸ್ಬೇಕಾದ್ರೆ ನಾವು ಮೊದಲು ಸತ್ಯದಲ್ಲಿ ಇರ್ಬೇಕು, ನಾವು ಮೊದಲು ಗೋಧಿ ವರ್ಗದವರಾಗಿರ್ಬೇಕು. ಇಲ್ಲಿ ಗೋಧಿ ವರ್ಗ ಅಂತ ಪದೇ ಪದೇ ನಾನು ಹೇಳ್ಬೇಕಾದ್ರೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯಾವಾಗ ಸತ್ಯ ನಮ್ಮ ಬಳಿ ಬಂತೋ, ಇದೇ ಸತ್ಯ ಅಂತ ತಿಳ್ಕೊಂಡ್ಮೇಲೆ ಈ ಮಿಕ್ಕಿದೆಲ್ಲ ಸುಳ್ಳು ಅಂತ ಗೊತ್ತಾಗಿ ಬಾಬಿಲೋನಿಂದ ಹೊರಡೆ ಬಂದಿರೋಂತ ಒಂದೇ ಒಂದು ವಿಚಾರವೇ ನಮ್ಮನ್ನ ಗೋಧಿಯಾಗಿ ಮಾರ್ಪಡಿಸಲ್ಲ. ಬದಲಾಗಿ ಅಲ್ಲಿ ಗುಣಗಳು ಕೂಡ ತುಂಬಾ ಮುಖ್ಯವಾಗಿರುತ್ತೆ.
ಎಂತಹ ಗುಣಗಳು ಮುಖ್ಯವಾಗಿರುತ್ತೆ ನೋಡ್ರಿ. ನಾನು ಮೊದಲೇ ಹೇಳಿದ ಪ್ರಕಾರ ರಾನ್ಸಮ್ ಅನ್ನೋ ಸಬ್ಜೆಕ್ಟ್ ತಗೊಂಡಾಗ, ರಾನ್ಸಮ್ ಅನ್ನೋ ಸಬ್ಜೆಕ್ಟ್ ನಿಮ್ಗೆ ತುಂಬಾ ಇಷ್ಟವಾಯ್ತು ಅಂದ್ರೆ ಕಾರಣ ಎಲ್ರಿಗೂ ರಕ್ಷಣೆ ಬರ್ಬೇಕಂದ್ರೆ ನೀವು ಇಷ್ಟಪಡ್ತಾ ಇದ್ರ. ಎಲ್ರು ಬರ್ಬೇಕಪ್ಪ ದೇವ್ರ ರಾಜ್ಯಕ್ಕೆ, ಎಲ್ರ ಮೇಲೆ ಪ್ರೀತಿನ ತೋರಿಸ್ಬೇಕಂತ ನೀವು ಇಷ್ಟಪಡ್ತಾ ಇದ್ರ. ಆದ್ರೆ ಬಾಬಿಲೋನಿಲಿರೋ ಹೆಸರು ಕ್ರೈಸ್ತರು ಇಲ್ಲ ಬರೀ ಕ್ರೈಸ್ತರು ಮಾತ್ರ ಪರಲೋಕಕ್ಕೆ ಹೋಗ್ಬೇಕು, ಮಿಕ್ಕಿದಲ್ಲಿ ನರಕದಲ್ಲಿ ಬೇಯ್ಲಿ ದೇವ್ರು ಚೆನ್ನಾಗಿ ಬೇಯಿಸ್ಲಿ ಅವ್ರನ್ನ, ನರಕಕ್ಕೆ ಹೋಗ್ಲಿ ಅಲ್ವಾ. ಅವ್ರು ನೋಡಿದ್ರೆ ಉರಿ, ಆ ರೀತಿ ಒಂದು ಗುಣಗಳು ಬೆಳ್ಕೊಂಡ್ಬಿಟ್ಟಿದೆ. ಅಂತವ್ರಿಗೆ ರಾನ್ಸಮ್ ಇಡ್ಸೋದೇ ಇಲ್ಲ. ಬೇಡಪ್ಪ ಎಲ್ರಿಗೂ ರಕ್ಷಣೆನಾ, ಅದೆಲ್ಲ ಸುಳ್ಳು, ನಮಗ್ ಮಾತ್ರ ಇರ್ಬೇಕು ರಕ್ಷಣೆ, ಮಿಕ್ಕಿದವರೆಲ್ಲ ನರಕದಲ್ಲೇ ಬೇಯ್ಬೇಕು. ನೋಡಿ, ಅವ್ರ ಮನಸ್ಸು ಅವ್ರ ಗುಣಗಳನ್ನ ತೋರಿಸ್ಕೊಡ್ತಾ ಇದೆ. ನಿಮ್ಗೂ ನಮ್ಗೂ ಆ ಸತ್ಯ ತುಂಬಾ ವ್ಯಾಲ್ಯೂ ಆಗಿ ತುಂಬಾ ಆಕರ್ಷವಾಗಿ ಕಾಣಿಸ್ಕೊಂಡಿದ್ದೇನಪ್ಪ ಅಂದ್ರೆ, ಹೌದು ತಂದೆ ದೇವ್ರು ನನ್ನನ್ ಮಾತ್ರ ಅಲ್ಲಪ್ಪ, ಇಡೀ ಲೋಕವನ್ನ ಪ್ರೀತಿ ಮಾಡ್ತಾನೆ. ನನಗೆ ಏನ್ ಸಿಗುತ್ತೆ ಎಲ್ರಿಗೂ ಸಿಗ್ತಾ ಇದೆ, ಎಲ್ರಿಗೂ ಲೈಫ್ ಸಿಗ್ತಾ ಇದೆ ಅಂದ ತಕ್ಷಣ ಸಂತೋಷ ಪಡ್ತೀವಿ ಅಂದ್ರೆ ಅದು ಗುಣಗಳು ಕೂಡ ಸೀಮಿತವಾಗಿದೆ. ಈ ರೀತಿನೇ ದೇವ್ರ ಏನ್ ಮಾಡ್ತಾರೆ ಅಂದ್ರೆ, ಸತ್ಯವನ್ನ ಕೊಡೋ ಉದ್ದೇಶ ಬರೀ ನಾವು ಸತ್ಯವನ್ನ ಇದೇ ಕರೆಕ್ಟ್ ಮಿಕ್ಕಿದೆಲ್ಲ ಸುಳ್ಳು ಅಂತ ಹೇಳ್ಕೊಂಬಾರಂದ್ರೆ, ಅದು ನಮ್ಮ ಗುಣಗಳನ್ನ ಆಧಾರವಾಗಿಟ್ಟು ನಾವು ಅದನ್ನ ಅಕ್ಸೆಪ್ಟ್ ಮಾಡೋದು ಮತ್ತೆ ರಿಜೆಕ್ಟ್ ಮಾಡೋದು ಆಗಿರುತ್ತೆ. ಕ್ರಿಸ್ತನ ಪ್ರೀತಿಯ ಸರಸರ ಇದೆ. ಕೆಲವೊಬ್ರು ನಿಮ್ಮ ದೃಷ್ಟಿಕೋನದಲ್ಲಿ ತುಂಬಾ ಒಳ್ಳೆಯವರಾಗಿ ಕಾಣಿಸ್ಕೊಬಹುದು, ಎಲ್ಲಿರೋರು ಬಾಬಿಲೋನ್ ಇರೋರು. ಅವ್ರ ಕ್ಯಾರೆಕ್ಟರ್ ನೋಡಿದ್ರೆ ನಿಮ್ಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ಅವ್ರು ಇವ್ರಿಗೆ ಯಾಕೆ ಸತ್ಯ ಹೇಳ್ಬಾರ್ದು ನಾವು, ಇವ್ರು ಹೇಳ್ಬಿಟ್ರೆ ಇವ್ರು ಬರ್ತಾರೆ ಖಂಡಿತವಾಗ್ಲು ಅಂದ್ಬಿಟ್ಟು ನೀವು ಅನ್ಸ್ಬೋದು. ಖಂಡಿತವಾಗ್ಲು ಅವರ ನಡವಳಿಕೆ ಕೆಲವೊಂದ್ ಟೈಮಲ್ಲಿ ನಮ್ ಬ್ರದರ್ಸ್ಗಳು ಮಾತಾಡೋದನ್ನ ಹೇಳ್ತಾ ಇದೀನಿ ಅಷ್ಟೇ, ಏನಿಲ್ಲ ಬ್ರದರ್. ಬಾಬಿಲೋನ್ ನಲ್ಲಿ ಇದ್ರೆ ಕೆಲವರು ಕ್ಯಾರೆಕ್ಟರ್ ನಮ್ ಬೈಬಲ್ ಸ್ಟೂಡೆಂಟ್ಸ್ ಇಲ್ಲ ಬ್ರದರ್, ಆತರ ಕ್ಯಾರೆಕ್ಟರ್ ತೋರಿಸ್ತಾರೆ, ಏನ್ ಕ್ಯಾರೆಕ್ಟರ್ ಗೊತ್ತಂತ. ಈ ರೀತಿ ಮಾತೆಲ್ಲ ಬಂದಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಆ ರೀತಿ ಇರುವಂತ ವ್ಯಕ್ತಿಗಳಿಗೆ ನಿಮ್ಗೆ ಏನು ಅನಿಸುತ್ತೆ, ಇವ್ರಿಗೆ ಸತ್ಯ ಹೇಳಿದ್ರೆ ಖಂಡಿತ ಬರ್ತಾರೆ ನೋಡಿ, ಈಗ ದೇವ್ರ ವಾಕ್ಯ ಹೇಳ್ಬೇಕಂತ ನೀವು ಹೇಳಕ್ ಶುರು ಮಾಡ್ತೀರಾ. ಆದ್ರೆ ನೀವೆಷ್ಟೇ ಹೇಳಿದ್ರು ಕೆಲವೊಂದ್ ಟೈಮ್ ಬರೋದೇ ಇಲ್ಲ. ಕೆಲವೊಬ್ರು ಅದನ್ನ ಅಕ್ಸೆಪ್ಟೇ ಮಾಡಲ್ಲ. ಆದ್ರೆ ಗುಣಗಳು ಮಾತ್ರ ತುಂಬಾ ಚೆನ್ನಾಗಿದೆ, ಆದ್ರೆ ಸತ್ಯಕ್ಕೆ ಕಿವಿ ಕೊಡ್ತಾ ಇಲ್ಲ. ಸೊ ದೇವ್ರ ಏನ್ ಮಾಡ್ತಾರ ಅಂತವ್ರನ್ನ, ಗೋಧಿ ಅಂತಾರ ಇಲ್ಲ ಹಣಜಿ ಅಂತಾರ? ದೇವ್ರ ಅವ್ರನ್ನ ಹಣಜಿ ಅಂತಾನೆ ಕರೀತಾರೆ. ನಿಜವಾಗ್ಲೂ ಗುಣಗಳನ್ನ ಬೆಳೆಸ್ಕೊಳ್ಳೋರು ಸತ್ಯಕ್ಕೆ ಕಿವಿಗೊಡೋರಾಗಿರ್ತಾರೆ. ಕ್ರಿಸ್ತನ ಪ್ರೀತಿಯ ಸರಸರ. ಹಾಗಾಗಿ ಈ ಎಲ್ಲ ವಿಷಯಗಳನ್ನ ನಾವು ಅನೇಕ ವಿಷಯಗಳನ್ನ ನಾವು ಸ್ಟಡಿ ಮಾಡಿದ್ವಿ ಲಾಸ್ಟ್ ಟೈಮ್ ಅಲ್ಲಿ. ಇವತ್ತು ಕೂಡ ನಾವೇನ್ ಮಾಡೋಣ, ಮುಂದುವರೆದು ಅದರ ಉಳಿದಂತ ಭಾಗಗಳನ್ನ ನೋಡೋಣ. ಸೊ ಇಲ್ಲಿಂದ ನಾವು ನೋಡ್ಬೇಕಾಗಿದೆ ಈಗ 109 ಅಲ್ವಾ? 109 ಇಂದ ಅದನ್ನ ಓದ್ಬೋದು, ನೀವು ಓದ್ರಿ. ಓದಿ ಇಷ್ಟು. ನೀವು ಸದಸ್ಯರಾಗಿ ಇರುವ ಸಭೆಯಲ್ಲಿ ಗೋಧಿಯೊಂದಿಗೆ ಹಣಜಿಯೂ ಇರುವುದಾದರೆ, ಯಾವಾಗಲೂ ಇರುವಂತೆ ಯಾವುದು ಹೆಚ್ಚಾಗಿದೆ ಎಂಬುದರ ಮೇಲೆ ಎಲ್ಲವೂ ಹೆಚ್ಚಾಗಿ ಆತುಕೊಂಡಿದೆ. ಗೋಧಿಯು ಪ್ರಬಲವಾಗಿರುವುದಾದರೆ ಬುದ್ಧಿವಂತಿಕೆಯಿಂದಲೂ ಪ್ರೀತಿಯಿಂದಲೂ ಪ್ರಸ್ತುತಪಡಿಸುವ ಸತ್ಯವು ಅವರಿಗೆ ಅನುಕೂಲಕರ ಪರಿಣಾಮವನ್ನುಂಟು ಮಾಡುತ್ತದೆ. ಮತ್ತು ಹಣಜಿಗಳು ಹೆಚ್ಚು ಕಾಲ ಉಳುಕೊಳ್ಳಲು ಆಸಕ್ತಿ ತೋರುವುದಿಲ್ಲ. ಆದರೆ ಹೆಚ್ಚಿನವುಗಳು ಹಣಜಿಗಳಾಗಿದ್ದರೆ 10ರಲ್ಲಿ 9 ಪಾಲು ಅಥವಾ ಹೆಚ್ಚು ಅತ್ಯಂತ ಎಚ್ಚರಿಕೆಯ ಮತ್ತು ದಯಾಳುವಾದ ಸುಗ್ಗಿಯ ಸತ್ಯವನ್ನು ಪ್ರಸ್ತುತಪಡಿಸುವುದರ ಪರಿಣಾಮವು ಪ್ರಬಲ ವಿರೋಧ ಮತ್ತು ಕಹಿಯನ್ನು ಜಾಗೃತಿಗೊಳಿಸುವುದಾಗಿದೆ. ಮತ್ತು ನೀವು ಸುವಾರ್ತೆಯನ್ನು ಪ್ರಕಟಿಸಲು ಮತ್ತು ದೀರ್ಘಕಾಲದ ತಪ್ಪುಗಳನ್ನು ಬಹಿರಂಗಪಡಿಸಲು ಪಟ್ಟು ಹಿಡಿಯುವುದಾದರೆ, ನೀವುಗಳು ಕೂಡಲೇ ಪಂಥಿಯ ಕಾರಣದ ಒಳಿತಿಗಾಗಿ ಹೊರಹಾಕಲ್ಪಡುವಿರಿ. ಅಥವಾ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸದಂತೆ ನಿಮ್ಮ ಸ್ವಾತಂತ್ರ್ಯವನ್ನು ಹತೋಟಿಗೊಳಿಸಲಾಗುವುದು. ಹಾಗಿರುವಾಗ ನಿಮ್ಮ ಕರ್ತವ್ಯವು ಸರಳವಾಗಿರಲಿ. ದೇವರ ಯುಗಾಂತರಗಳ ಮಹಾಯೋಜನೆಯನ್ನು ನೀವು ಒಳ್ಳೆತನದಿಂದಲೂ ವಿವೇಕದಿಂದಲೂ ಪ್ರೀತಿಯ ಸಾಕ್ಷ್ಯಗಳನ್ನು ತಲುಪಿಸಿರಿ. ಬುದ್ಧಿವಂತಿಕೆಯಿಂದ ನಮ್ರತೆಯಿಂದ ಸಾಕರಣಗಳೊಂದಿಗೆ ಉಪನ್ಯಾಸ ಮಾಡಿರಿ. ಅವರಿಂದ ಸಾರ್ವಜನಿಕವಾಗಿ ಹಿಂಜರಿಯಿರಿ ಎಂಬುದು. ಕ್ರಿಸ್ತನಲ್ಲಿ ಪ್ರೀತಿಯ ಸರೋಸ್ವರೇ, ಸಿಲಿ ನೋಡಿದಂತ ವಿಚಾರಗಳನ್ನ ನೋಡ್ಬೇಕಾದ್ರೆ ಮುಖ್ಯವಾಗಿ ಈ ಗೋಧಿ ಮತ್ತೆ ಹಣಚಿ ಇದು ನಮ್ಮ ಗಮನಕ್ಕೆ ಬರ್ಬೇಕಾದ್ರೆ, ಹೌದು ಇಲ್ಲಿವರೆಗೂ ನಾವು ಸುಗ್ಗಿಯ ಬಗ್ಗೆ ಮಾತಾಡ್ತಾ ಇದ್ವಿ, ಸುಗ್ಗಿ ಕಾರ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಗೋಧಿ ಹಣಜಿ ಅಂತ ನಾವು ತಿಳ್ಕೊಂಡಿರ್ಬೇಕಾದ್ರೆ ಇಲ್ಲಿವರೆಗೂ ನಾವು ಮನಸ್ಸಲ್ಲಿ ಇಟ್ಕೊಂಡಿರೋದು ಏನಪ್ಪಾ, ನಾವು ಪಾಠವನ್ನ ಕೇಳ್ತಾ ಯಾರೆಲ್ಲ ಬೈಬಲ್ ಸ್ಟೂಡೆಂಟ್ಸ್ ಆಗಿದ್ದೀವೋ ಅವರೆಲ್ಲ ಗೋಧಿಗಳು, ಯಾರೆಲ್ಲ ಬೈಬಲ್ ಸ್ಟೂಡೆಂಟ್ಸ್ ಇರುವೋ ಅವರೆಲ್ಲ ಹಣಜಿಗಳು. ಒಂದ್ ವೇಳೆ ಈ ತರ ಪಿಕ್ಚರ್ ಇರ್ಬಹುದೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ತರ ಇರ್ಬೋದು ಕೆಲವರಿಗಂತೂ. ಅಂದ್ರೆ ಬೈಬಲ್ ಸ್ಟೂಡೆಂಟ್ಸ್ ಅಂತ ಹೇಳಕ್ಕಿಂತ ಹೆಚ್ಚಾಗಿ ಯಾರು ಸತ್ಯವನ್ನ ಕೊಟ್ಟು ಸತ್ಯಕ್ಕೆ ಕಿವಿಗೊಟ್ಟು ಬಂದಿದೀವೋ ನಾವೆಲ್ಲ ಗೋಧಿಗಳು.
ಬರ್ಲಿಲ್ವ ನಾವೆಲ್ಲ ಹಣಜಿಗಳು. ಕ್ರಿಸ್ತನ ಪ್ರೀತಿಯ ಸರಸರೇ, ಗೋಧಿ ಅನ್ನುವಂತ ಆ ಒಂದು ಕಾಳಿನ ಒಂದು ವಿಷಯವನ್ನ ತಗೊಂಡು ದೇವ್ರು ಇಲ್ಲಿ ಸಭೆಗೆ ಹೋಲಿಕೆ ಮಾಡಿದಾರೆ ಅಂದ್ರೆ ಕಾರಣಗಳಿದೆ. ಯಾಕೆ ಗೋಧಿನ ತಗೊಂಡ್ರು, ಯಾಕೆ ಉಳಿದ ಬೇರೆ ಕಾಳನ್ನ ಯಾಕೆ ತಗೊಂಡಿಲ್ಲ? ದೇವ್ರ ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಸಭೆ ಅದನ್ನ ದೇವ್ರ ಮಕ್ಳು ಇವತ್ತು ನಾವು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ತುಂಬಾ ಕಾರಣ ಇದೆ. ಆ ರೀತಿ ಯಾಕಂದ್ರೆ ನಾವು ಬುದ್ಧಿವಂತಿಕೆಯಲ್ಲಿ ಅಷ್ಟೇನು ಪರಿಣತರಲ್ಲ, ಏನೋ ಒಂದು ಪಾಯಿಂಟ್ ತಗೊಂಡು ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ದೇವ್ರು ಸತ್ಯಕ್ಕೆ ಒಂದು ಎಕ್ಸಾಂಪಲ್ ನ ಕೊಡ್ಬೇಕಾದ್ರೆ, ಸತ್ಯವನ್ನ ಗ್ರಹಿಸ್ಕೊಳ್ಳೋದಕ್ಕೆ ಒಂದು ಉದಾಹರಣೆ ಕೊಡ್ಬೇಕಾದ್ರೆ ಗೋಧಿಯನ್ನ ಇಲ್ಲಿ ಸಭೆ ವರ್ಗದವರಾಗಿ ನಿಜವಾದ ದೇವ್ರ ಮಕ್ಕಳಾಗಿರೋದಕ್ಕೆ ಗೋಧಿ ಕಾಳನ್ನ ಚೂಸ್ ಮಾಡಿದ್ದಾರೆ. ಈ ಗೋಧಿಯ ಒಂದು ವಿಶೇಷತೆ ನಾವೆಲ್ಲರಿಗೂ ಗೊತ್ತಿದೆ ಕ್ರಿಸ್ತನ ಪ್ರೀತಿಯ ಸರಸರಿ ಅಲ್ವಾ? ಸೊ ಒಂದು ಗೋಧಿನ ಹಾಕಿದಾಗ 106 ಗೋಧಿಗಳು ಬರುತ್ತೆ ಒಂದು ಇದರಿಂದ. ಅದು ಮಾತ್ರವಲ್ಲ, ಅದು ಈ ಸಮಯದಲ್ಲಿ ಗೋಧಿ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ನೋಡಿ, ಗೋಧಿ ಅಂತ ಒಂದು ವಿಷಯ ಬಂದಿದೆಯಲ್ಲ, ಸರ್ವಸಾಮಾನ್ಯ ಎಲ್ರಿಗೂ ಗೊತ್ತಿರುವಂತ ಎಲ್ಲಾ ದೇಶಗಳಲ್ಲಿ ಗೋಧಿ ಅದ್ರ ಬಗ್ಗೆ ಪರಿಚಯವಿದೆ ಅಲ್ವಾ? ಎಲ್ಲಾ ಜನರಿಗೂ ಅದ್ರ ಬಗ್ಗೆ ನಾಲೆಜ್ ಇದೆ. ರಾಗಿ ಅಂತ ನೀವು ತಗೊಂಡೋಗಿ ಅಮೆರಿಕದಲ್ಲಿ ಮಾತಾಡೋದು ಗೊತ್ತಾಗುತ್ತಾ? ಗೊತ್ತಿರ್ಬೋದು, ಸುಮಾರು ಜನ ಕೆಲವ್ರಿಗೆ ಗೊತ್ತಿರಲ್ಲ, ಕೆಲವೊಂದು ಕಾಳುಗಳ ಬಗ್ಗೆ ಗೊತ್ತಿರಲ್ಲ, ಅವ್ರಿಗೆ ಇರುವಂತ ಒಂದು ಜನರಿಗೆ ಗೊತ್ತಿರಲ್ಲ. ಬಟ್ ಗೋಧಿ ಅನ್ನೋದು ಸರ್ವಸಾಮಾನ್ಯವಾದ ವಿಷಯ. ಈ ಗೋಧಿ ಕಾಳು ಬಗ್ಗೆ ತಗೊಳ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸರಸರೇ, ಅದು ಬೆಳೆದು ಆ ಒಂದು ಕಣಜಕ್ಕೆ ಸೇರುವಂತ ಎಲ್ಲಾ ಭಾಗ ಕೂಡ ಸಭೆಯ ಆರಂಭಿಕ ಹಂತದಿಂದ ಅಂತ್ಯದವರೆಗೂ ನಡೆಯುವಂತಹ ಒಂದು ವಿಷಯಕ್ಕೆ ತುಂಬಾ ಆಪ್ಟ್ ಆಗಿ ಅದಕ್ಕೆ ಹೊಂದಾಣಿಕೆ ಆಗ್ತಾ ಇದೆ. ಹೀಗೆ ದೇವ್ರ ಮಕ್ಳು ನಾವು ಏನಾಗಿದೀವಿ ಅಂದ್ರೆ, ಒಂದು ಸಭೆಯಾಗಿ ಇಲ್ಲಿ ಕೂಡ ಬಂದಿರ್ಬೇಕಾದ್ರೆ ನಾವೆಲ್ಲ ಅನ್ಕೊಂಡಿರೋ ಪ್ರಕಾರವಾಗಿ ಸತ್ಯವನ್ನು ಅಂಗೀಕರಿಸಿ ಪ್ರತಿದಿನ ದೇವರ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯುವಂತ ಗುಣಗಳಿರೋರ್ನ ನಾವು ನೋಡ್ಬಹುದು. ಸತ್ಯಕ್ಕೆ ಪ್ರಾಮುಖ್ಯತೆ ಕೊಡೋರು, ಸತ್ಯಕ್ಕೆ ತಾಳ್ಮೆಯಿಂದ ಒಪ್ಕೊಳ್ಳೋರು, ಸತ್ಯದ ಗುಣಗಳನ್ನ ತೋರಿಸುವಂತ ನೋಡ್ಬಹುದು. ಅದನ್ನೇ ನಾನು ಮೊದಲೇ ಹೇಳಿದ ಪ್ರಕಾರವಾಗಿ ಈ ಒಂದು ಗೋಧಿಯನ್ನ ನಾವೇನ್ ಮಾಡ್ಬೇಕು, ಯಾವ ರೀತಿ ಅರ್ಥ ಮಾಡ್ಕೊಬೇಕಂದ್ರೆ, ಅಲ್ಲಿ ಐಕ್ಯದ ಮಧ್ಯದಲ್ಲಿರುವಂತಹ ಬುದ್ಧಿವಂತಿಕೆ ಮತ್ತೆ ಪ್ರೀತಿ ತುಂಬಾ ಮುಖ್ಯವಾಗಿರುತ್ತೆ. ಈ ಬುದ್ಧಿವಂತಿಕೆ ಏನಕ್ ಬೇಕು? ಸತ್ಯವನ್ನ ಗ್ರಹಿಸ್ಕೊಳ್ಳೋದಕ್ಕೆ. ಈ ಪ್ರೀತಿ ಏನ್ ಬೇಕು? ಪ್ರೀತಿ ಏನಕ್ ಬೇಕು ಅಂದ್ರೆ, ಗೋಧಿಯೊಂದಿಗೆ ಗೋಧಿ ಇರ್ಬೇಕಾದ್ರೆ ಪ್ರೀತಿ ಬೇಕು, ಗೋಧಿ ಜೊತೆಗೆ ಇನ್ನೊಂದು ಗೋಧಿ ಇರ್ಬೇಕಂದ್ರೆ ಅಲ್ಲಿ ಕಾರಣ ಪ್ರೀತಿನೇ. ದೇವ್ರ ಮಕ್ಳ ಜೊತೆಗೆ ಇನ್ನೂ ದೇವ್ರ ಮಕ್ಳು ಇದಾರೆ ಅಂದ್ರೆ ಕಾರಣ ಅಲ್ಲಿ ಪ್ರೀತಿ ಇದ್ರೇನೆ ಇರುತ್ತೆ. ಇಲ್ಲಿದ್ರೆ ಇರುತ್ತಾ? ನಿಮ್ಗನ್ಸಿದ ಮಟ್ಟಿಗೆ ಇಬ್ರ ಮಧ್ಯದಲ್ಲಿ ಪ್ರೀತಿ ಅನ್ನೋದು ಇಲ್ದೇ ಇದ್ರೆ ಒಟ್ಟಿಗಿರಕ್ಕಾಗುತ್ತಾ? ಆಗುತ್ತಾಗಲ್ವಾ? ಖಂಡಿತ ಸಾಧ್ಯತೆ ಇಲ್ಲ. ಎರಡು ಮನಸ್ಸುಗಳನ್ನ ಒಟ್ಟುಗೂಡಿಸುವಂತ ಒಂದೇ ಒಂದು ದೇವರ ದೈವಿಕ ಗುಣಲಕ್ಷಣ ಏನಪ್ಪಾ ಅಂದ್ರೆ ಪ್ರೀತಿ. ನಮಗೆ ತಿಳಿದಿರುವಂತ ದೇವರ ಪ್ರೀತಿ, ಸತ್ಯದ ಪ್ರೀತಿ, ಆ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ರು. ಹೀಗೆ ಪ್ರತಿಯೊಬ್ಬರ ನಡುವೆ ಇರುವಂತ ಒಂದು ಬಾಂಧವ್ಯತೆಗೆ ಕಾರಣವಾಗಿರುವಂತ ವಿಷಯ ಏನಪ್ಪಾ ಅಂದ್ರೆ ಪ್ರೀತಿ. ಆ ಕಣಜದಲ್ಲಿ ಸೇರುವಂತ ಒಂದು ಅವಕಾಶ ದೊರಕಿಸಿಕೊಳ್ಳುವುದು ಯಾವುದಪ್ಪ ಅಂದ್ರೆ ಪ್ರೀತಿ. ನಾವು ಕೂಡ ಒಂದು ಐಕ್ಯದಲ್ಲಿ ಇದೀವಿ ಇವತ್ತು ಅಂದ್ರೆ ಪ್ರೀತಿ. ಅದು ಸತ್ಯ ಮಾತ್ರವಲ್ಲ, ಪ್ರೀತಿ ಕೂಡ ಮುಖ್ಯ. ಈಗ ನೀವೇ ತಗೊಳ್ಳಿ, ಕೆಲವೊಂದು ಟೈಮಲ್ಲಿ ನಾವೀಗ ಸತ್ಯನೇ ಮಾತಾಡ್ತಾ ಇದ್ವಿ. ಎಷ್ಟು ಜನರು ನಿಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಕೆಲವು ತುಂಬಾ ಸತ್ಯ ಮಾತಾಡ್ತಾರೆ, ಅವ್ರಲ್ಲಿ ಏನೋ ಒಂದು ಗುಣ ನಿಮ್ಗೆ ಏನೋ ಒಂಥರ ಕಾಣಿಸ್ಬಿಡುತ್ತೆ. ಏನಪ್ಪಾ ಇವ್ರು ಈ ರೀತಿ ಕ್ಯಾರೆಕ್ಟರ್ ತೋರಿಸ್ತವ್ರೆ, ಯಾಕೆ ಇವ್ರ ಹತ್ರ ನಾವು ಫೆಲೋಶಿಪ್ ಇಟ್ಕೊಬೇಕು, ಇವ್ರು ಸರಿ ಇಲ್ಲ, ಹಾಗೆ ಹೇಗೆ ಅನ್ಕೊಡುತ್ತೆ. ಅದ್ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಅವ್ರು ನೋಡಿದಂತ ಗುಣಗಳಲ್ಲಿ ಆದಂತ ಬದಲಾವಣೆ ನಿಮ್ಗೆ ಆಗಿರುತ್ತೆ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಲ್ಲೂ ಆಗಿರುತ್ತೆ ಆತರ. ಇಲ್ಲ ಇವ್ರು ಸರಿ ಇಲ್ಲ, ಇವ್ರು ಕ್ಯಾರೆಕ್ಟರ್ ಸರಿ ಇಲ್ಲ, ಹಿಂಗೆ ಅನ್ಸ್ಬಿಡ್ತೀವಲ್ಲ ತುಂಬಾ ಟೈಮಲ್ಲಿ. ಸರಿ ಇಲ್ಲ ಇವ್ರಿಗೂ ಕ್ರಿಸ್ತನಿಗೂ ಸಂಬಂಧನೇ ಇಲ್ಲ, ಈ ರೀತಿ ಅಂತ ಮಾತುಗಳೆಲ್ಲ ಬಂದಿರ್ಬೋದು ನೀವು. ಕಾರಣ ಏನು? ಸಬ್ಜೆಕ್ಟ್ ಎಲ್ಲ ಚೆನ್ನಾಗಿದೆ ಬ್ರದರ್, ಮಾತಾಡೋದೆಲ್ಲ ಕರೆಕ್ಟ್, ಬಟ್ ಪ್ರೀತಿ ಇಲ್ಲ ಗುಣಗಳಿಲ್ಲ ಅನ್ನೋಂಥ ವಿಷಯ ಬಂದಿರುತ್ತೆ. ಅದನ್ನ ಇಲ್ಲಿ ವಿಷಯ ನೋಡ್ಬೇಕಾದ್ರೆ, ದೇವ್ರ ಮಕ್ಳು ಒಬ್ಬ ಒಂದು ವ್ಯಕ್ತಿನ ನಾನು ಒಂದು ಸಹೋದರನ ರಿಜೆಕ್ಟ್ ಮಾಡ್ಬೇಕಾದ್ರೆ, ಅಕ್ಸೆಪ್ಟ್ ಮಾಡ್ಬೇಕಾದ್ರೆ ನನಗೆ ಎರಡು ವಿಚಾರಗಳ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಿರ್ಬೇಕು. ಸತ್ಯ ಮತ್ತೆ ಪ್ರೀತಿಯ ಅರಿವಿರ್ಬೇಕು ಅಲ್ವಾ? ಯಾಕಂದ್ರೆ ಕೆಲವೊಂದು ಟೈಮಲ್ಲಿ ಪ್ರೀತಿ ಅದನ್ನೇ ಹೇಳ್ತಾ ಇದೆ, ನಿನ್ನ ಶತ್ರು ಕೂಡ ಪ್ರೀತಿ ಮಾಡ್ಬೇಕು ಅಂದ್ಬಿಟ್ಟು. ಹಾಗೆ ನಾನೇ ಶತ್ರುನ ಹಾಗೆ ಮಾಡ್ತೀನಿ ಅಂದ್ರೆ ಅದನ್ನ ಪ್ರೀತಿ ಇರೋಕ್ ನನ್ನಲ್ಲಿ ಪ್ರೀತಿ ಇಲ್ಲ ಅಂತ ಆಗ್ಬಿಡುತ್ತೆ. ಆ ಒಂದು ಗುಣಲಕ್ಷಣ ಮಟ್ಟಿಗೆ ನಾವೆಲ್ಲ ತುಂಬಾ ಒಂದು ಗೋಧಿಗಳನ್ನ ನೋಡ್ತಾ ಇದೀವಿ ಅಂದ್ರೆ ತುಂಬಾ ಸಂತೋಷ. ಆದ್ರೆ ಅಲ್ಲಿ ಅಧಿಕವಾದ ಗೋಧಿ ವರ್ಗದವರಿದ್ದು ಸ್ವಲ್ಪ ಮಾತ್ರ ಅಣಜುಗಳಿದ್ದಾಗ ಆ ಅಣಜುಗಳು ತುಂಬಾ ದಿವಸ ಅಲ್ಲಿ ಇರಲ್ಲ. ಏನಾಗುತ್ತೆ? ಇರಕ್ಕಾಗಲ್ಲ. ಅಣಜುಗಳಿಗೆ ತುಂಬಾ ಕಾಲ ಗೋಧಿ ಒಟ್ಟಿಗೆ ಇರಕ್ಕೆ ಆಗಲ್ಲ. ಗೋಧಿಯ ಗುಣಗಳು ಹೊಂದಿರುವ ಜೊತೆಗೆ ಅಣಜು ಗುಣಗಳು ಹೊಂದಿರೋರು ತುಂಬಾ ಕಾಲ ಇರಲ್ಲ ಅಲ್ವಾ? ಬದಲ ಏನಾಗ್ತಾರೆ? ಅದ್ರಲ್ಲಿ ಅವ್ರು ಬಿಟ್ಟು ಹೋಗ್ಬಿಡ್ತಾರೆ. ಎಕ್ಸಾಂಪಲ್ ಬ್ರದರ್ ಕೊಡ್ಬೇಕಾದ್ರೆ 10 ಅಲ್ಲಿ 9 ಪಾಲು
ಗೋಧಿಗಳಿತ್ತು ಅಲ್ವಾ? ಅವಾಗ ಏನಾಯ್ತು? ಹಣಜಿ 1 ಪಾಲಿತ್ತು, ಇಲ್ಲ 2 ಪಾಲಿತ್ತು, ಇಲ್ಲ 3 ಪಾಲಿತ್ತು, ಹೊರಟೋಗ್ಬಿಡುತ್ತೆ, ಸಾಧ್ಯತೆ ಇಲ್ಲ. ಆದ್ರೆ ಒಂದ್ ವೇಳೆ ಗೋಧಿ ಕಡಿಮೆ ಇತ್ತು, ಹಣಜಿಗಳು ಜಾಸ್ತಿ ಇದ್ರೆ ಅವಾಗ ಏನಾಗ್ಬೋದು? ಅಣಜಿ ಬಿಟ್ಟು ಹೋಗಲ್ಲ. ಯಾಕಂದ್ರೆ ಅಣಜಿ ಅದರ ಪ್ರಾಧಾನ್ಯತೆ ತುಂಬಾ ಇದೆ, ಅದರ ಒಂದು ಪವರ್ ಜಾಸ್ತಿ ಇದೆ ಅಲ್ಲಿ. ಅವ್ರು ಬಿಟ್ಟು ಹೋಗಕ್ಕಾಗಲ್ಲ. ಅವ್ರದೇ ಆದಂತ ಒಂದು ಹಿಡಿತದಲ್ಲಿ, ಅವ್ರದೇ ಆದಂತ ಒಂದು ವಿಷಯವನ್ನ ಅಲ್ಲಿ ಅವ್ರು ಮಾಡ್ತಾ ಇರ್ತಾರೆ. ಅವಾಗ ಏನ್ ಮಾಡ್ತಾರೆ? ಅವ್ರು ಏನ್ ಯೋಚನೆ ಮಾಡ್ತಾರೆ? ನಾವೆಲ್ಲ ಕೆಟ್ಟ ಹೋಗಕ್ಕಿಂತ ಈ ಗೋಧಿ ವರ್ಗ ನಮ್ಮನ್ನ ಬಿಟ್ಟು ಹೋದ್ರೆ ತುಂಬಾ ಒಳ್ಳೇದಂತ ಯೋಚನೆ ಮಾಡ್ತಾರೆ ಅಲ್ವಾ? ನಾವು ಆ ನಿಜವಾಗ್ಲೂ ಗೋಧಿ ವರ್ಗ ಏನಾಗಲ್ಲ, ಅಲ್ಲಿ ತುಂಬಾ ದಿವಸ ಇರೋಕ್ಕೆ ಸಾಧ್ಯತೆ ಇಲ್ಲ. ಇದು ನಿಜ. ಈ ವಿಚಾರನ ಯಾಕೆ ಮಾತಾಡ್ಬೇಕಂದ್ರೆ, ಇವತ್ತು ಬಾಬಿಲೋನಿ ಸಪರೇಷನ್ ಹಿಂಗೆ ನಡೆಯುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ? ಸತ್ಯವನ್ನ ಕೇಳ್ಕೊಂಡ್ಬಿಟ್ಟು ಬಾಬಿಲೋನ್ಗೆ ಇರ್ತಾರೆ, ಬಾಬಿಲೋನಲ್ಲೇ ಇರ್ತಾರೆ, ಬರೋದೇ ಇಲ್ಲ. ಪರವಾಗಿಲ್ಲ ಬಿಡ್ರಿ, ನೀವೆಲ್ಲ ಸತ್ಯ ನಂಗೆ ಗೊತ್ತು, ಸತ್ಯ ಅಂತೂ ಗೊತ್ತಾಯ್ತು, ನಾನ್ ಸಭೆ ಬಿಟ್ಟು ನಾನ್ ಬರಲ್ಲ ಬ್ರದರ್, ಇಲ್ಲೇ ಇರ್ತೀನಿ. ನಮ್ ಪಾಸ್ಟ್ ತುಂಬಾ ನಮ್ಗೆ ಅಚ್ಚುಮೆಚ್ಚು, ತುಂಬಾ ಪ್ರೀತಿ, ಅವ್ರು ನಮ್ಗೆ ತೋರ್ಸಿದಂತ ಪ್ರೀತಿ ತರ ಯಾರು ತೋರ್ಸಿಲ್ಲ, ಆ ಪ್ರೀತಿ ನಾವ್ ಬಿಟ್ಟು ಬರಕ್ ಆಗ್ತಾನೆ ಇಲ್ಲ ಅಂತ ಇರ್ತಾನೆ ತಿಳ್ಕೊಳ್ಳಿ. ಇರ್ಲಿ, ನಿಜವಾದ ಸತ್ಯವ ನಾವು ಪ್ರೀತಿ ಮಾಡಿದ್ದೆ ಆದ್ರೆ ಅವ್ರಿಗೆ ಎಂತವ್ರು ಎಂತ ಪ್ರೀತಿ ತೋರ್ಸಿದ್ರು ಅಲ್ಲಿ ಇರಕ್ಕೆ ಆಗಲ್ಲ. ಎಷ್ಟೇ ದೊಡ್ಡ ಪ್ರೀತಿನ ತೋರ್ಸಿದ್ರು ದೇವರ ಸತ್ಯದ ಮೇಲೆ ಇರುವಂತ ಪ್ರೀತಿ ಮುಂದೆ ಆ ಪ್ರೀತಿ ಏನೂ ಇರಲ್ಲ. ಆದ್ರೆ ಸತ್ಯಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗಳನ್ನ, ಸಿಸ್ಟಮ್ನ, ಅವರ ಆಚಾರ ವಿಚಾರಗಳನ್ನ, ಅವರ ಬೋಧನೆಗಳನ್ನ ಪ್ರೀತಿ ಮಾಡೋದಾದ್ರೆ ಸತ್ಯ ಅವನ್ನ ಏನು ಮಾಡಕ್ಕೆ ಆಗಲ್ಲ. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸರಸರಿರೆ, ಇದು ಪ್ರಸ್ತುತ ಕಾಲದಲ್ಲಿರುವಂತ ಸಪರೇಷನ್. ಇದು ಸತ್ಯ ಹೇಗೆ ಸಪರೇಷನ್ ಮಾಡುತ್ತಂದ್ರೆ ಹೀಗೆ ಸಪರೇಷನ್ ಮಾಡ್ತಾ ಇತ್ತು. ನೋಡ್ರಿ, ಗಮನಿಸಿ ನೋಡ್ರಿ, ನಾವೆಲ್ಲ ಹೆಂಗ್ ಬಂದಿದೀವಿ ನೋಡ್ರಿ. ನಾವೆಲ್ಲ ಬರಕ್ಕೆ ಏನ್ ಕಾರಣವಾಗಿತ್ತು ಅಲ್ವಾ? ಏನೋ ಒಂದ್ ಕಾರಣವಾಗಿತ್ತು. ಅದರ ಕಾರಣ ಇದು ಕೂಡ ಆಗಿರ್ಬೋದು. ಸತ್ಯ ನಮ್ಗೆ ಗೊತ್ತಾದ್ಮೇಲೆ ಅಲ್ಲಿರಕ್ಕೆ ನಮ್ ಕೈಲಿ ಕಷ್ಟವಾಗಿರ್ಬೋದು, ಇಲ್ಲ ಸತ್ಯ ಗೊತ್ತಾದ್ಮೇಲೆ ಅಲ್ಲಿರೋ ನಮ್ಮನ್ನ ಏನ್ ಮಾಡ್ಬೋದು? ಹೊರ ಹಾಕಿರ್ಬೋದು. ಏನಾದ್ರೂ ಒಂದ್ ಕಡೆ ಏನಾಗಿರುತ್ತೆ ಆಗಿರುತ್ತೆ. ಆದ್ರೆ ಕ್ರಿಸ್ತನ ಪ್ರೀತಿಯ ಸರಸರಿರೆ, ನಮಗೆ ಸಿಕ್ಕಿರುವಂತ ಈ ಸತ್ಯ ತುಂಬಾ ದೊಡ್ಡದು ಅಲ್ವಾ? ಏನಾಗಿದೆ ಅಂದ್ರೆ ಈ ಒಂದು ಸತ್ಯ, ಇದ್ರ ಬೆಳಕು, ಈ ಬೆಳಕನ್ನ ಯಾರು ಏನ್ ಮಾಡಕ್ಕಾಗಲ್ಲ, ಕಂಟ್ರೋಲ್ ಮಾಡಕ್ಕಾಗಲ್ಲ. ಇದನ್ನ ಇಷ್ಟೇ ಲಿಮಿಟ್ ಅಂತ ಇದ್ ಮಾಡಕ್ಕಾಗಲ್ಲ. ಅದು ಏನಾಗುತ್ತೆ? ಸೂರ್ಯನ ಬೆಳಕು ಹೇಗೆ ಮುಂಜಾನೆಯಿಂದ ಪ್ರಕಾಶವಾಗಿ ಇನ್ನೂ ಹೆಚ್ಚಾಗ್ತಾ ಇರುತ್ತೋ, ಸತ್ಯವನ್ನ ಕಂಡ್ಕೊಳ್ಳುವಂತ ದೇವ್ರ ಮಕ್ಕಳು ಏನಾಗಿರ್ತಾರೆ? ಹೀಗೆ ಇರ್ತಾರೆ ಅಲ್ವಾ? ಅವ್ರೇನಾಗ್ತಾರೆ? ಇನ್ನೂ ಹೆಚ್ಚಾಗಿ ಅವ್ರು ಬೆಳೀತಾ ಇರ್ತಾರೆ. ಆ ಬೆಳಕು ಹಲವಾರು ಜನರ ಮುಂದೆ ಏನಾಗುತ್ತೆ? ಪ್ರಕಾಶಿಸ್ತಾ ಇರುತ್ತೆ. ಹಾಗಾಗಿ ನಮಗೆ ಕೊಟ್ಟಿರುವಂತ ಕೆಲಸ ಏನಿದೆ ಅದನ್ನ ನಾವೇನ್ ಮಾಡೋಣ. ಬೇರೆಯವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ. ಏನಪ್ಪಾ ಅದು ಆ ಮಾತು ಹೇಳ್ತಾ ಇದೀನಂದ್ರೆ, ನಾವು ಸತ್ಯಕ್ಕೆ ಕಿವಿಗೊಟ್ಟು ಸತ್ಯಕ್ಕೋಸ್ಕರ ಏನ್ ನಿರ್ಧಾರ ತಗೊಳ್ಬೇಕು ನಾವು ಮಾಡೋದು ನಮ್ಗೆ ಮುಖ್ಯವಾಗಿದೆ. ನಮ್ ಜೊತೆಗಿರೋರು, ನಮ್ ಬೇರೆ ಸಹೋದರರು, ಅವ್ರು ನೋಡ್ಕೊಂಡು, ಇವ್ರು ನೋಡ್ಕೊಂಡು, ಪಾಸ್ಟ್ ನೋಡ್ಕೊಂಡು, ಬೇರೆ ನೋಡ್ಕೊಂಡು ಮಾಡೋದ್ ಬೇಕಾಗಿಲ್ಲ. ನಮ್ ದೇವ್ರು ಕೊಟ್ಟಿರೋಂತ ಸತ್ಯ ಜ್ಞಾನವನ್ನ ಏನ್ ಮಾಡೋಣ? ನಮ್ಮ ಜ್ಞಾನದಿಂದ, ಒಳ್ಳೆತನದಿಂದ, ವಿವೇಕದಿಂದ ಏನ್ ಮಾಡೋಣ? ಅದನ್ನ ಸಾರಕ್ಕೆ ಪ್ರಯತ್ನ. ಆ ಸುಗ್ಗಿಯ ಕಾರ್ಯದಲ್ಲಿ ಏನ್ ಮಾಡೋಣ? ಭಾಗವಹಿಸೋಣ ಅಲ್ವಾ? ಬೇರೆಯವ್ರಿಗೆ ತಿಳಿಸೋಣ, ಬೇರೆಯವ್ರಿಗೆ ಅದ್ರ ಬಗ್ಗೆ ಏನ್ ಮಾಡೋಣ? ಮಾತಾಡೋಣ. ಅದು ತಕ್ಕ ಸಮಯದಲ್ಲಿ ಏನ್ ಮಾಡುತ್ತೆ? ಫಲ ಕೊಡೋದಾಗಿರುತ್ತೆ. ಅಂತ ಮೈಂಡ್ ಮಾತ್ರ ಇದ್ರೆ ತುಂಬಾ ಒಳ್ಳೇದು. ಇಲ್ಲಾಂದ್ರೆ ಏನಂದ್ರೆ ತುಂಬಾ ಜನ ಈಗ ಹೆಂಗಿದಾರೆ ಅಂದ್ರೆ, ಮೆಜಾರಿಟಿ ಅಂದ್ರೆ ಹೆಂಗೆ? ಸತ್ಯವನ್ನ 100 ಜನದ ಒಂದು ಟೀಮಲ್ಲಿ ಇರ್ಬೇಕಾದ್ರೆ 10 ಜನ ಸತ್ಯ ತಿಳ್ಕೊಂಡಿರೋರು, 90 ಜನ ಸತ್ಯ ತಿಳಿದಿಲ್ಲ, ಸತ್ಯ ಅವರು ಇಷ್ಟಪಟ್ಟಿಲ್ಲ. ಗೊತ್ತಾಯ್ತು ಅವ್ರಿಗೂ, 100 ಜನಕ್ಕೂ ಸತ್ಯ ಹೋಯ್ತು, 10 ಜನ ಸತ್ಯನ ಒಪ್ಕೊಂಡ್ರು, 90 ಜನ ಸತ್ಯ ಒಪ್ಕೊಂಡಿಲ್ಲ. ಅವಾಗ ಇದ್ರಲ್ಲಿ ಒಬ್ರು ಇರ್ತಾರೆ, ಏನ್ ಮಾಡ್ತಾರೆ ಅಂದ್ರೆ, ಯಾರು ಜಾಸ್ತಿ ಜನ ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ನಡೆಯೋಣ ಅಂತಿರ್ತಾರೆ. ಈ 10 ಜನಕ್ಕೆ ಏನು ಗೊತ್ತಿಲ್ಲ ನೋಡು, 90 ಜನ ಇಲ್ಲ ಅಂತವ್ರೆ, ಅದು ಸುಳ್ಳು ಸತ್ಯ ಅಂತವ್ರೆ, ಇವ್ರ ಮಾತು ಕೇಳೋಣ, ಅವ್ರ ಮಾತು ಕೇಳೋಣ ಅನ್ಕೊಂತಾರೆ ಅಲ್ವಾ? ಆದ್ರೆ ಸತ್ಯದ ಮಕ್ಕಳು ಕೆಲವೊಂದ್ ಟೈಮಲ್ಲಿ 100 ಜನರಲ್ಲಿ ಒಬ್ಬರು ಕೂಡ ಈಚೆ ಬರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು 99 ಜನ ನಂಬ್ತಿರೋ ಸತ್ಯ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಸತ್ಯಕ್ಕೆ ಆ ರೀತಿಯಾದಂತ ಒಂದು ಬೆಲೆ ಇದು, ಅದನ್ನ ಸಪರೇಷನ್ ಮಾಡುತ್ತೆ ಅನ್ನೋ ವಿಷಯವನ್ನ ನಾವಿಲ್ಲಿ ನೋಡ್ಬಹುದು. ಸೊ ಮುಂದುವರ್ಸೋಣ. ಕಂಟಿನ್ಯೂ ಮಾಡಿ. ಓದ್ಬೇಕಾ ಮತ್ತೆ? ಓದಿ ಕಂಟಿನ್ಯೂ ಮಾಡಿ. ಬಾಬೆಲ್ ಎಂಬ ವಿವಿಧ ಪಂಗಡಗಳುಳ್ಳ ಕ್ರೈಸ್ತ ಪ್ರಪಂಚದ ದಾಸತ್ವದ ಮಟ್ಟವು ಅನೇಕ ಶ್ರೇಣಿಯಲ್ಲಿವೆ. ರೋಮನಿಸಂಗೆ ಬೇಕಾಗಿದ್ದ ಅತ್ಯಧಿಕವಾದ ಹಾಗೂ ಸಂಪೂರ್ಣವಾದ ವೈಯಕ್ತಿಕ ಆತ್ಮಸಾಕ್ಷಿಯನ್ನು ದಾಸತ್ವಕ್ಕೆ ಒಪ್ಪಿಸುವರ ಬಗ್ಗೆ ತಮ್ಮ ಅಸಮಾಧಾನವನ್ನು ಪೂರ್ತಿಯಾಗಿ ತೋರ್ಪಡಿಸುವ ಅಂತವರು ತಮ್ಮನ್ನು ಬಂಧಿಸಿಕೊಳ್ಳಲು ತೀರ ಸಿದ್ಧರಾಗಿದ್ದು,
ಹಾಗೂ ಇತರರು ಸಹ ಯಾವುದಾದರೂ ಪ್ರೋತಸ್ತಾಂತ ಪಂಗಡದ ಮತಾಭಿಪ್ರಾಯ ಮತ್ತು ತತ್ವ ಸಿದ್ಧಾಂತಗಳಿಂದ ಬಂಧಿತರಾಗಬೇಕೆಂದು ತವಕಿಸುತ್ತಾರೆ. ವಾಸ್ತವವಾಗಿ ಅವರ ಸರಪಣಿಗಳು ರೋಮಿನವರಿಗಿಂತಲೂ ಮತ್ತು ಕತ್ತಲೆ ಯುಗದವರಿಗಿಂತಲೂ ಹಗುರವಾಗಿರುವುದು, ನೀಳವಾಗಿರುವುದು ಸತ್ಯ. ಅದು ಹೋಗುವವರೆಗೆ ತನಕ ಇದು ಖಂಡಿತವಾಗಿಯೂ ಒಳ್ಳೆಯದು. ನಿಜವಾಗಿಯೂ ಸುಧಾರಣೆ ಸರಿಯಾದ ಮಾರ್ಗದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯದೆಡೆಗೆ ನಡೆಸುವ ಹೆಜ್ಜೆ ಅಪೊಸ್ತಲರ ಸಮಯದ ಸಭೆಯ ಸ್ಥಿತಿಯ ಕಡೆಗೆ ನಡೆಸುವುದಾಗಿದೆ. ಆದರೆ ಯಾಕೆ ಮಾನವ ಸಂಕೋಲೆಗಳನ್ನು ಧರಿಸಬೇಕು? ನಮ್ಮ ವಿವೇಚನಾ ಶಕ್ತಿಯನ್ನು ಯಾಕೆ ಬಂಧಿಸಬೇಕು? ಯಾಕೆ ಮಿತಿಗೊಳಿಸಬೇಕು? ಕ್ರಿಸ್ತನು ನಮ್ಮನ್ನು ಸ್ವತಂತ್ರಗೊಳಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಪೂರ್ಣ ಸ್ವಾತಂತ್ರ್ಯದಲ್ಲಿ ಯಾಕೆ ಸ್ಥಿರವಾಗಿ ನಿಲ್ಲಬಾರದು? ಆತ್ಮಸಾಕ್ಷಿಯನ್ನು ತಡೆಯೊಡ್ಡುವ, ಪರಿಶೋಧಿಸುವುದನ್ನು ಅಡ್ಡಿಪಡಿಸುವ ದೋಷಾಸ್ಪದ ಜತೆಗಾರರ ಪ್ರಯತ್ನವನ್ನು ಏಕೆ ನಿರಾಕರಿಸಬಾರದು? ಇಂದಿನ ಕತ್ತಲ ಯುಗದ ಪ್ರಯತ್ನಗಳು ಮಾತ್ರವಲ್ಲ, ಸ್ವಲ್ಪ ಇಂದಿನ ವಿವಿಧ ಸುಧಾರಕರುಗಳ ಪರಿಶ್ರಮಗಳನ್ನು ಅಡ್ಡಿಪಡಿಸುವ ಎಲ್ಲ ಪ್ರಯತ್ನಗಳನ್ನು ಯಾಕೆ ನಿರಾಕರಿಸಬಾರದು? ಕರ್ತನು ಸೂಕ್ತ ಸಮಯದಲ್ಲಿ ತನ್ನ ಕೃಪಾ ಯೋಜನೆಯನ್ನು ಹೆಚ್ಚು ಹೆಚ್ಚು ಪೂರ್ಣವಾಗಿ ಬಹಿರಂಗಗೊಳಿಸಲಿರುವುದರಿಂದ ನಾವು ಜ್ಞಾನದಲ್ಲಿ, ಕೃಪೆಯಲ್ಲಿ, ಪ್ರೀತಿಯಲ್ಲಿ ಮುಕ್ತವಾಗಿ ಬೆಳೆಯಲು ಅಪೊಸ್ತಲರ ಸಭೆಯವರಂತಿರಲು ಯಾಕೆ ತೀರ್ಮಾನಿಸಬಾರದು? ಥ್ಯಾಂಕ್ ಯು ಬ್ರದರ್. ಓಕೆ, ಸರಿರೇ ನೋಡಿ, ಬಾಬೆಲ್ ಅನ್ನುವಂತ ಒಂದು ಪದ ಏನಪ್ಪಾ ಅಂದ್ರೆ ಒಂದು ನಿರ್ದಿಷ್ಟ ಇವರೇ ನೋಡಿ ಬಾಬೆಲ್ ಅಂತ ವಿಷಯಗಳಲ್ಲಿ ಸೀಮಿತವಾಗಿಲ್ಲ. ದೇವ್ರ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಬೇಕು. ಈ ಬಾಬೆಲ್ ಅಂತ ನಾವೇನಾದ್ರೂ ಹೋಗ್ಬಿಟ್ಟು ಒಬ್ರು ನೋಡ್ಬಿಟ್ಟು ಇವ್ರು ಬಾಬೆಲ್ ಅಂತ ಅವ್ರನ್ನ ಕರೆಯಂಗೂ ಇಲ್ಲ. ನಾವು ಕರೆಯೋದಕ್ಕೆ ಕೆಲವೊಂದು ಗುಣಲಕ್ಷಣ ನಾವು ಕಂಡಿಡಿಬೇಕಾಗುತ್ತೆ, ದೇವ್ರ ಮಕ್ಕಳು ಕಂಡಿಡಿಬೇಕಾಗುತ್ತೆ. ಅಲ್ಲೆಲ್ಲೂ ಕೂಡ ಬಾಬೆಲ್ ಅಂತ ಬರ್ದಿಟ್ಟಿಲ್ಲ, ಅವ್ರ ಮೇಲೇನು ಬರ್ದಿಲ್ಲ, ಆ ಸಿಸ್ಟಮ್ ಮೇಲೇನು ಏನು ಬರ್ದಿಲ್ಲ, ನಾವು ಕಂಡಿಡಿಬೇಕು. ಅದನ್ನ ಹೇಳಿದಿವಲ್ಲ, ಈ ಬಾಬೆಲ್ ಅಂತ ಮಾತಾಡೋಂತ ವಿಷಯ ಇವತ್ತು ನಾವು ಮಾತಾಡ್ತಾ ಇದೀವಿ. ಹೆಸರು ಕ್ರೈಸ್ತರ ಕಿವಿಗ್ ಬಿದ್ರೆ ಹೆಂಗಿರುತ್ತೆ, ಅವ್ರಿಗೆ ಹಣಜಿಗಳ ಕಿವಿಗ್ ಬಿದ್ರೆ ಹೆಂಗಿರುತ್ತೆ, ಕೋಪ ಬರುತ್ತೆ ಅವ್ರಿಗೆ. ಅದೇನೇ ಇರ್ಲಿ, ಬಟ್ ಇಲ್ಲಿ ಬಾಬೆಲ್ ಅಂತ ನಾವು ಕರೆಯೋದಕ್ಕೆ ಕಾರಣವಿದೆ. ಆ ಗೊಂದಲಗಳು, ವಿಶೇಷವಾಗಿ ನೋಡ್ಬೇಕಾದ್ರೆ ಆ ಅಸಹ್ಯ ಅಂತ ಬೋಧನೆಗಳು ಅಲ್ವಾ, ಆ ಕನ್ಫ್ಯೂಷನ್, ಹಲವಾರು ತಪ್ಪಾದ ಬೋಧನೆಗಳು, ದೇವರ ಸತ್ಯಕ್ಕೆ ವಿರುದ್ಧವಾದಂತ ಬೋಧನೆಗಳು, ಎಲ್ಲ ಒಂದು ಮನುಷ್ಯರಿಂದ ಕಲ್ಪಿತವಾದಂತ ಬೋಧನೆಗಳ ಒಟ್ಟಾರೆ ಸಿಸ್ಟಮ್ ಆಗಿ ಬಾಬೆಲ್ ಬೆಳೆದಿದೆ. ಅದು ಎಲ್ ಬೇಕಾದ್ರೂ ಇರ್ಬೋದು ಕ್ರಿಸ್ತನ ಪ್ರಿಯ ಸಹೋದರರೇ, ಅದು ಹಲವಾರು ರೀತಿಯಲ್ಲಿ ಇದೆ ಇವತ್ತು, ಬೇರೆ ಬೇರೆ ವಿಧದಲ್ಲಿ ಇದೆ ಇವತ್ತು ಅಲ್ವಾ. ಆದ್ರೆ ಅದರ ಅಧಿಕ ಭಾಗ ಈ ರೋಮನಿಸಂಗೆ ಸೀಮಿತವಾಗಿದೆ ಅಲ್ವಾ. ರೋಮನ್ ಕ್ಯಾಥಲಿಕ್ ಅನ್ನೋಂಥ ಸಿಸ್ಟಮ್ ಇದೆಯಲ್ಲ, ಅದು ತುಂಬಾ ದೊಡ್ಡ ಭಾಗವನ್ನು ಒಗಿಸಿದ್ರು ಕೂಡ ಅದು ಮಾತ್ರವಲ್ಲದೆ ಅದ್ರ ಜೊತೆಗೆ ಹಲವಾರು ಸಿಸ್ಟಮ್ಗಳು ಕೂಡ ಏನಾಗಿದೆ, ಒಳಗೆ ಸೇರ್ಕೊಂಡಿದೆ. ಆದ್ರಿಂದ ಇದನ್ನ ಒಂದು ವ್ಯಕ್ತಿಗತವಾಗಿ ಆ ಒಂದು ವಿಷಯವನ್ನ ಗುರುತಿಡಿದು ಇವರೇ ಅದು ತಪ್ಪು, ಇದು ಸರಿ, ಇವ್ರು ಸರಿ, ಈ ಸಿಸ್ಟಮ್ ಸರಿ, ಈ ಸಭೆ ಕರೆಕ್ಟು, ಆ ಸಭೆ ತಪ್ಪು ಅನ್ನೋಂತ ರೀತಿಯಲ್ಲಿ ಹೇಳೋಕೆ ಯಾವ ವ್ಯಕ್ತಿಯಿಂದಲೂ ಸಾಧ್ಯತೆ ಇಲ್ಲ, ವ್ಯಕ್ತಿಯ ಜ್ಞಾನದಿಂದಲೂ ಸಾಧ್ಯತೆ ಇಲ್ಲ ಅಲ್ವಾ. ಆದ್ರೆ ಇದನ್ನ ಅರ್ಥ ಮಾಡ್ಕೊಳಕ್ಕೆ, ಇದನ್ನ ತಿಳ್ಕೊಳಕ್ಕೆ ದೇವರ ಸತ್ಯ ಒಂದೇ ತುಂಬಾ ಮುಖ್ಯವಾದಂತ ಒಂದು ವೆಪನ್ ಆಗಿದೆ ಕ್ರಿಸ್ತನ ಪ್ರಿಯ ಸಹೋದರರೇ. ಆ ಒಂದು ಸತ್ಯದ ಮೂಲಕ ಮಾತ್ರ ಅದನ್ನ ನಾವು ಕಂಡಿಡಿಬಹುದು ಹೊರ್ತು ಬೇರೆ ಯಾವುದೇ ರೀತಿಯಲ್ಲಿ ಏನ್ ಮಾಡಕ್ಕಾಗಲ್ಲ, ನಾವು ಕಂಡಿಡಿಕೆ ಆಗಲ್ಲ. ಕೆಲವೊಂದು ಟೈಮಲ್ಲಿ ಹೆಂಗಿರುತ್ತಂದ್ರೆ, ಕೆಲವರು ಒಂದ್ ಸಭೆಯಲ್ಲಿ ಇರ್ತಾರೆ, ಅಲ್ಲಿಂದ ಏನ್ ಮಾಡ್ತಾರೆ, ಇದು ಸರಿ ಇಲ್ಲ ಅನ್ಬಿಟ್ಟು ಮತ್ತೆ ಇನ್ಯಾವುದೋ ಬಾಬೆಲ್ ಇನ್ಯಾವ್ದು ಗಲಿಬಿಲಿ ಆಗಿರುವಂತ ಇನ್ನೊಂದ್ ಸಭೆಯಲ್ಲಿ ಸೇರ್ಕೊಂಡ್ಬಿಡ್ತಾರೆ, ಇದಕ್ಕಿಂತ ತುಂಬಾ ಚೆನ್ನಾಗಿದೆ ಇದು ಅಂತ. ಅವ್ರ ಅನ್ಕೊಳ್ಳೋ ಮಟ್ಟಿಗೆ ಹೆಂಗಪ್ಪ ಅಂದ್ರೆ ಅದು ಬಾಬೆಲ್, ಇದು ಸರಿ ಇದೆ ಅಂತ. ಇನ್ನು ಅಲ್ಲಿಂದ ಏನ್ ಮಾಡ್ತಾರೆ, ಇನ್ ಕೆಲವರು ಅಲ್ಲಿಂದ ಇನ್ಯಾವುದೋ ಒಂದು ತೀರಾ ಒಂದು ಚೆನ್ನಾಗಿರುವಂತ ಒಳ್ಳೆ ಸ್ಟಡೀಸ್ ಇರುವಂತ ಒಂದು ಸಭೆಗೆ ಸೇರ್ಕೊಳ್ತಾರೆ, ಅವ್ರ ಮಟ್ಟಿಗೆ ಹೆಂಗಿರುತ್ತೆ ಇದೇ ಕರೆಕ್ಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಆದ್ರೆ ಬಾಬೆಲ್ನ ಗುರುತಿಡಿಯೋದು ಹೇಗೆ ದೇವ್ರ ಮಕ್ಕಳು? ನಾವು ಸತ್ಯವನ್ನ ಇಟ್ಟು ಏನ್ ಮಾಡ್ಬೇಕು, ಬಾಬೆಲ್ನ ಗುರುತಿಡಿಬೇಕು. ಒಂದ್ ವೇಳೆ ನಾನು ಇರುವಂತ ಒಂದ್ ಸಭೆಯಲ್ಲಿ 100ರಲ್ಲಿ 100ರಷ್ಟು ಕೆಟ್ಟ ಬೋಧನೆ ಇರ್ಬೋದು, ಅದು ಒಟ್ಟಾರೆ ಕೆಟ್ಟ ಬೋಧನೆ ಆಯ್ತು. ಇಲ್ಲ ಅದು ಬಿಟ್ಟು ಬೇರೆ ಸಭೆಗೆ ಹೋದೆ, ಇಲ್ಲ ಅಲ್ಲಿಗಿಂತ ಇಲ್ಲಿ ಪರವಾಗಿಲ್ಲ, ಬೇರೆ 50 ಭಾಗ ಕೆಟ್ಟ ಬೋಧನೆ ಇದೆ, ಉಳ್ದಿರೋದು ಒಳ್ಳೆ ಬೋಧನೆ ಇದೆ ಅಂದ್ರು, ಅದು ಕೂಡ ಕೆಟ್ಟ ಬೋಧನೆಗಳೇ ಆಗ್ಬಿಡ್ತು. ಸ್ವಲ್ಪ ಹುಳಿನೂ ಸರಿ, ಪೂರ್ತಿ ಹುಳಿನೂ ಸರಿ, ಒಟ್ಟಾರೆ ಎಲ್ಲವೇ ಹುಳಿನೇ. ದೇವ್ರ ಮಕ್ಕಳು ಅದನ್ನ ಯಾವಾಗಲೂ ಗಮನಿಸ್ಬೇಕು, ಸತ್ಯವನ್ನ ಯಾವಾಗಲೂ ಕಿವಿಗೊಡ್ಬೇಕು. ಹಾಗಾಗಿ ಈ ರೀತಿಯಾಗಿ ನಾವೇನ್ ಮಾಡ್ಬಾರ್ದಂದ್ರೆ, ಬೇರೆ ಬೇರೆ ಒಂದು ವಿಷಯಗಳಿಗೆ ನಾವು ದಾಸತ್ವಕ್ಕೆ ಒಳಗಾಗ್ಬಾರ್ದು ಅಲ್ವಾ. ಇವತ್ತಿನ ಒಂದು ದೇವರ ಒಂದು ಸತ್ಯ, ವಿಶೇಷವಾಗಿ ಈ ಒಂದು ಕಾಲ ನಾವು ಮೊದಲೇ ಮಾತಾಡಿದ ಪ್ರಕಾರ ಸುಗ್ಗಿಯ ಕಾಲ, ಸುಗ್ಗಿಯ ಕಾರ್ಯ ಅಂತ ನೋಡ್ಬೇಕಾದ್ರೆ ಸುಗ್ಗಿಯಲ್ಲಿ ನಡೀಬೇಕಾದಂತ ಒಂದು ವಿಶೇಷತೆ 18 ಅಲ್ವಾ. ನಾವು 1874 ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆ ನಂತರ ಇರುವಂತಹ ಸಮಯನ ತಗೊಂಡು ನೋಡ್ಬೇಕಾದ್ರೆ 1878 ಆ ಸಮಯದ ಈಚೆಗೆ ನಡೆದಂತ ಹಲವಾರು ವಿಷಯಗಳನ್ನ ನಾವು ಸ್ಟಡಿ ಮಾಡ್ಕೊಂಡ್ ಬಂದಿದ್ವಿ. 1878 ಇಂದ ಬಾಬಿಲೋನಿನ ದೇವ್ರ ನಿರಾಕರಣೆ ಮಾಡಿದ್ದೆ, ಹೆಸರು ಕ್ರೈಸ್ತರ ನಿರಾಕರಣೆ ಮಾಡಿದಂತ ವಿಷಯವನ್ನ ಕೂಡ ನಾವು ಸ್ಟಡಿ ಮಾಡ್ಕೊಂಡ್ ಬಂದಿದ್ವಿ.
ಬಟ್ ಅದಕ್ಕಿಂತ ಮೊದಲಿನ ಒಂದು ಸಮಯವು ಅದಾದ ನಂತರ ಇರುವಂತ ಸಮಯ ತುಂಬಾ ಡಿಫ್ರೆಂಟ್ ಆಗಿರುವಂತ ವಿಷಯ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಅದಕ್ಕಿಂತ ಮೊದಲು ಅಪೊಸ್ತಲರು ಏನ್ ಮಾಡ್ತಿದ್ರು? ಸತ್ಯವನ್ನ ಕೊಡ್ತಾ ಇದ್ರು. ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಬಂದು ಕೊಟ್ಟಂತ ಸತ್ಯವನ್ನ ಅಪೊಸ್ತಲರು ಬರೆದಂತ ಬರಹಗಳನ್ನ ಇಟ್ಕೊಂಡು ಎಲ್ಲಾ ಸಭೆಯವರು ಮುಂದುವರಿತಾ ಇದ್ರು. ಆದ್ರೆ ಸುಗ್ಗಿಯ ಕಾರ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಎರಡನೇ ಬರುವಿಕೆಯಲ್ಲಿ ಬಂದು ಈ ಸತ್ಯವನ್ನ ಕೊಡ್ತಾ ಇದ್ದಾರೆ. ಡಿಫ್ರೆಂಟ್ ಇದೆ ಅಲ್ವಾ? ಹಾಗಾಗಿ ಆ ಸತ್ಯ ಏನ್ ಮಾಡುತ್ತಂದ್ರೆ ನಮ್ಮನ್ನ ದಾಸತ್ವದೊಳಗಿಂದ ಬಿಡುಗಡೆ ಮಾಡುತ್ತೆ. ಸ್ವಲ್ಪ ಈ ರೀತಿ ಯೋಚನೆ ಮಾಡೋಣ. ದೇವ್ರ ಮಕ್ಳು, ಸತ್ಯ ಬಂದಾಗ ಸತ್ಯಕ್ಕೋಸ್ಕರ ನಾವು ನಿಂತ್ಕೊಬೇಕು ಅಂತ ಒಂದು ಭಾವನೆ ನಮ್ಮಲ್ಲಿ ಇರ್ಬೇಕು. ಏನಂತ ಗೊತ್ತಿರ್ಲಿಲ್ಲ. ಬೆಳಕು ಬಂದಾಗ ಎಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೆಳಕು ಬಂದ್ಮೇಲೆ ಕೂಡ ನಾನು ಒಂದು ರೂಮಲ್ಲಿ ಕೂಡ ಹಾಕಿದರೆ ಇಲ್ಲಿ ಕತ್ಲೆಯಲ್ಲಿ ಇದ್ರಿಂದ ಗೊತ್ತಾಗ್ಲಿಲ್ಲ. ಬೆಳಕಾದ್ಮೇಲೆ ಕೂಡ ಅದೇ ರೂಮಲ್ಲಿ ಇರ್ಬೇಕಂತ ಇಷ್ಟಪಟ್ರೆ ಏನು ಮಾಡಕ್ಕಾಗಲ್ಲ. ಆ ಬೆಳಕು ಬಂದಿರೋದು ಅಲ್ಲಿಂದ ಹೊರಡೆ ಬರೋದಿಕ್ಕೆ, ಆ ದಾಸತ್ವದೊಳಗಿಂದ ಹೊರಡೆ ಬರೋದಿಕ್ಕೆ ಏನ್ ಮಾಡಿದಾರೆ? ನಮ್ಗೆ ದೇವರು ಈ ಬೆಳಕು ಎನ್ನುವಂತ ಸತ್ಯವನ್ನ ಕೊಟ್ಟಿದ್ದಾರೆ. ಯೋಚನೆ ಮಾಡಿ ಕ್ರಿಸ್ತನ ಪ್ರೀತಿಯ ಸರಸ್ವತಿಯರೇ, ನಿಜವಾಗ್ಲೂ ಕ್ರಿಸ್ತನ ಬೋಧನೆಗಳು ಯಾವಾಗ್ಲೂ ನಮ್ಮನ್ನ ಸಂಕೊಲೆಯಲ್ಲಿ ಇಲ್ಲವೇ ಬಂಧನದಲ್ಲಿ ಇಡಲ್ಲ, ಯಾವುದೇ ನೊಗದಲ್ಲಿ ಇಡಲ್ಲ, ಯಾವುದೇ ಒಂದು ದಾಸತ್ವಕ್ಕೆ ನಮ್ಮನ್ನ ಒಳಪಡಿಸಲ್ಲ. ಎಲ್ಲ ಸತ್ಯಗಳು ಕೂಡ ನಮ್ಗೆ ಒಂದು ದೊಡ್ಡ ಫ್ರೀಡಮ್ ಕೊಡ್ತಾ ಇದೆ. ಯೋಚನೆ ಮಾಡ್ರಿ, ಕೆಲವೊಂದು ಟೈಮಲ್ಲಿ ಮನುಷ್ಯರು ನಮ್ಮನ್ನ ದಾಸತ್ವಕ್ಕೆ ಒಳಪಡಿಸಬಹುದು ಅಲ್ವಾ? ಮನುಷ್ಯರು ಅಂದ್ರೆ ಯಾರು? ನಾವು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾತಾಡ್ಬೇಕಂದ್ರೆ, ನಾವು ಒಂದು ಕೆಲ್ಸಕ್ಕೆ ಹೋದಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ. ಕೆಲವೊಂದು ಟೈಮ್ಗೆ ಏನಾಗುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಿಮ್ಗೆ ಕಷ್ಟವಾಗಿದ್ರೆ ಅಲ್ಲಿ ದಾಸತ್ವಗೊಳಗಾದ ರೀತಿಯಲ್ಲಿ ಇರುತ್ತೆ. ಒಂದು ಆಫೀಸ್ಗೆ ಹೋದಾಗ ಹಿಂಗೆ ಬರ್ಬೇಕು, ಹಿಂಗೆ ಹೋಗ್ಬೇಕು, ಈ ತರ ಇರ್ಬೇಕು, ಡ್ರೆಸ್ ಕೋಡ್ ಹಿಂಗೆ ಇರ್ಬೇಕು, ಈ ತರ ಕೆಲಸ ಮಾಡ್ಬೇಕು, ನೀವು ಇಲ್ಲಾಂದ್ರೆ ಬರ್ಬಾರ್ರಿ ಅಂದಾಗ ಅದಕ್ಕೆ ನಾವು ಒಳಪಟ್ಟು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದು ಟೈಮಲ್ಲಿ ಅದು ನಮ್ಗೆ ಕಹಿ ಆಗ್ಬಿಡ್ತಿಲ್ಲ, ಕಷ್ಟವಾಗ್ಬಿಡ್ತು ಅಂದ್ರೆ ಅದು ದಾಸತ್ವ ಆಗ್ಬಿಡುತ್ತೆ. ಬಟ್ ಆ ವಿಷಯಗಳಲ್ಲಿ ಮಾತಾಡ್ತಾ ಇಲ್ಲ. ಇರ್ಬೋದು ಬಿಡ್ರಿ, ನಾವು ಲೋಕದಲ್ಲಿ ಜೀವಿಸಕ್ಕೆ ಕೆಲವೊಂದು ಸಿಸ್ಟಮ್ನ ಫಾಲೋ ಮಾಡ್ಬೇಕಾದ್ರೆ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತ, ನಮ್ಮ ಆಲೋಚನೆಗಳ ಮೇಲೆ ಪ್ರಭಾವ ಬೀರುವಂತ, ನಮ್ಮ ಆತ್ಮದಲ್ಲಿ, ನಮ್ಮ ಬುದ್ಧಿಶಕ್ತಿಯಲ್ಲಿ ಕೆಲಸ ಮಾಡುವಂತ ಯಾವುದೇ ಸಂಕೊಲೆಗಳು ನಮ್ಮಲ್ಲಿ ಇಲ್ಲ ಅಲ್ವಾ? ಭಯ ಇರ್ಬೋದು, ಮನುಷ್ಯರ ಭಯ ಇರ್ಬೋದು, ಬೇರೆ ಯಾವುದೇ ಭಯ ಇರ್ಬೋದು, ಸುಳ್ಳು ಬೋಧನೆಗಳ ಭಯ ಇರ್ಬೋದು, ಇದು ಯಾವುದು ಕೂಡ ನಮ್ಮಲ್ಲಿ ಇಲ್ಲ. ಇದನ್ನೆಲ್ಲ ತೆಗೆದು ಹಾಕಿ ಬರೋ ಅಂತ ಒಂದು ಶಕ್ತಿನ ದೇವರ ವಾಕ್ಯ ನಮ್ಗೆ ಕೊಡ್ತಾ ಇದೆ. ಯೋಚನೆ ಮಾಡ್ರಿ, ಒಂದು ಡಾರ್ಕ್ ಏಜಸ್ ನಾವು ತಗೊಂಡಾಗ ಕತ್ತಲೆ ಯುಗ ಅಂತ ನಾವು ಕರಿತೀವಲ್ಲ, ಕತ್ತಲೆ ಯುಗ ನಾವು ಕರಿಬೇಕಾದ್ರೆ ಹಿಸ್ಟೋರಿಯನ್ಸ್ ಅಲ್ಲಿ ಹಲವಾರು ಜನರು ಹಲವಾರು ರೀತಿ ಹೇಳ್ಬೋದು. ಬಟ್ ದೇವ್ರ ಮಕ್ಕಳು ನಾವು ಹೇಳುವಂಥದ್ದು ಕ್ರಿಸ್ತ ಶಕ 539ರಿಂದ 1799 ಇದ್ದಂತ ಕತ್ತಲೆ ಯುಗ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಂಟಿಕ್ರೈಸ್ಟ್ ಪೀರಿಯಡ್ 1860 ದಿನಗಳು, 1860 ವರ್ಷಗಳು. ಈ ಕತ್ತಲೆ ಯುಗದಲ್ಲಿ ಎಷ್ಟು ಜನರು ಸತ್ಯಕ್ಕೋಸ್ಕರ ಅವರು ಪ್ರಯತ್ನ ಪಟ್ಟಿರ್ಬೋದು, ಆದ್ರೆ ಅವ್ರಿಗೆ ಈ ಬೆಳಕು ಸಿಗ್ಲಿಲ್ಲ. ನೋಡ್ರಿ, ನಮ್ ಸಿಕ್ಕಿರುವಂತ ಈ ಬೆಳಕು ಅಂದ್ರೆ ಏನು? ಸರಸರಿ ಇವತ್ತು ನಾವು ಓದ್ತೀವಲ್ಲ, ಈ ಒಂದು ಪೇಜ್ ಅಲ್ಲಿರುವಂತ ಈ ಸ್ಪಷ್ಟವಾದಂತ ಮಾಹಿತಿನೂ ಕೂಡ ಅವಾಗ ಸಿಗ್ಲಿಲ್ಲ. ನಮ್ಗೆ 100,000 ಪೇಜ್ ಮಾಹಿತಿ ಇದೆ. ಇದು ಕೂಡ ಅವ್ರಿಗೆ ಸ್ಪಷ್ಟತೆ ಇರ್ಲಿಲ್ಲ, ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಇವತ್ತು ದೇವ್ರು ಏನ್ ಮಾಡಿದಾರೆ? ಆ ಒಂದು ದೊಡ್ಡ ಬೆಳಕನ್ನ ಕೊಟ್ಟಿದ್ದಾರೆ ಅಲ್ವಾ? ಇವತ್ತು ರಿಫಾರ್ಮೇಶನ್, ಮಾರ್ಟಿನ್ ಲೂಥರ್ ಅವತ್ತು ಏನ್ ಮಾಡಿದ್ರು, ಆ ರಿಫಾರ್ಮೇಶನ್ ಗಿಂತ 10 ಪಟ್ಟು ಬೆಳಕನ್ನ ಏನ್ ಮಾಡಿದ್ದಾರೆ ಇವತ್ತು ದೇವ್ರು ನಮ್ಗೆ ಕೊಟ್ಟಿದ್ದಾರೆ ಅಲ್ವಾ? ಹಾಗಿರ್ಬೇಕಾದ್ರೆ ದೇವ್ರ ಮಕ್ಳು ಏನ್ ಮಾಡ್ಬೇಕು? ಇದನ್ನ ಯೋಚನೆ ಮಾಡ್ಬೇಕು, ತಗೊಳ್ಬೇಕು, ಅರ್ಥ ಮಾಡ್ಕೊಂಡು ಆ ಸತ್ಯವನ್ನ, ದೇವರ ಕೃಪೆ, ದೇವರ ಪ್ರೀತಿನ ಅರ್ಥ ಮಾಡ್ಕೊಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸರಸರೇ, ಈ ಬಂಧನಗಳ ನಮ್ಮಿಂದ ನಾವು ಬಿಡಿಸ್ಕೊಂಡು ಈಚೆ ಬರ್ತೀವಿ. ಹೌದು, ಇವತ್ತು ನಾವು ಬಂದಿದೀವಿ ಅಂದ್ರೆ ಏನ್ ಸುಮ್ನೆ ಅಲ್ಲ. ದೇವರು ಇಸ್ರೇಲ್ ಜನರಿಗೆ ಹೇಳ್ತಿದ್ರು ಅಲ್ವಾ, ಐಗುಪ್ತವೆಂಬ ನೀವು ಇದನ್ನ ಓದ್ ನೋಡ್ರಿ, ಧರ್ಮೋಪದೇಶ ಕಾಂಡ, ವಿಮೋಚನೆ ಕಾಂಡ 20ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. ದೇವರು ಮುಂದಣ ಆಜ್ಞೆಗಳನ್ನೆಲ್ಲ ಕೊಟ್ಟನು. ಅದ ಬ್ರದರ್? ಓದ್ರಿ, 2ನೇ ವಾಕ್ಯ ಓದ್ರಿ. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನೆಂಬ ನಿನ್ನ ದೇವರು ನಾನೇ. 13ನೇ ಅಧ್ಯಾಯ ವಿಮೋಚನೆ ಕಾಂಡ 13ನೇ ಅಧ್ಯಾಯ 3ನೇ ವಾಕ್ಯ ಓದ್ರಿ. ನೀವು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ಬಿಡುಗಡೆಯಾದ ಈ ದಿನವನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ.
ಯೆಹೋವನು ತನ್ನ ಭುಜಬಲದಿಂದ ನಿಮ್ಮನ್ನು ಆ ಸ್ಥಳದಿಂದ ಬಿಡಿಸಿದನಲ್ಲ. ಕರೆಕ್ಟ್ ಅದೇ ಹೌದು ಅಲ್ವಾ. ಏನ್ ನೋಡ್ತಿದ್ವಿ ಇಲ್ಲಿ ಬಿಡಿ ನೋಡಿ, ನಿಮ್ಮ ದಾಸತ್ವಗೆ ಒಳಪಟ್ಟಿದ್ದರಿಂದ ನೀವು ಅಲ್ಲಿಂದ ಬಿಡಿಸ್ಕೊಂಡ್ ಬಂದಿದ್ದಾರೆ. ಮಗಾ ಅಂದ್ರೆ ದೇವರು ನಿಮ್ಮನ್ನ ತನ್ನ ಭುಜಬಲದಿಂದ ಬಿಡಿಸ್ಕೊಂಡ್ ಬಂದಿದ್ದಾರೆ. ಆ ದಾಸತ್ವ ಎಷ್ಟು ಭಯಂಕರವಾಗಿತ್ತು ಅಂದ್ರೆ ಯಾರು ನಿಮ್ಮನ್ನ ಬಿಡಿಸ್ಕೊಳಕ್ ಸಾಧ್ಯತೆ ಇಲ್ಲ. ಹಾಗೆಯೇ ದೇವ್ರ ಮಕ್ಳು ನಾವು ಬಾಬಿಲೋನ್ ಎನ್ನುವಂತ ದಾಸತ್ವ ಇರ್ಬೋದು, ಲೋಕ ಅನ್ನುವಂತ ದಾಸತ್ವ ಇರ್ಬೋದು, ಅನೇಕ ಮೂಢನಂಬಿಕೆ ಅನ್ನುವಂತ ದಾಸತ್ವ ಇರ್ಬೋದು, ಎಲ್ಲದ್ರಿಂದ ಈ ಸತ್ಯ ನಮ್ಮನ್ನ ಬಿಡಿಸ್ಕೊಂಡ್ ಬಂದ್ಬಿಟ್ಟಿದೆ ನೋಡ್ರಿ. ಎಷ್ಟು ಪವರ್ ಇರ್ಬೇಕ ಸತ್ಯಕ್ಕೆ. ಇವತ್ ನಮ್ಮನ್ನ ದಾಸತ್ವ ಪಡ್ಸಕ್ಕೆ ಆಗ್ತಾ ಇಲ್ಲ. ಅಲ್ಲಿಂದ ಬಿಡುಗಡೆ ಆಗಿರುವಂತ ನಾವು ಯಾವ್ದೋ ವಿಷಯಕ್ಕೆ ದಾಸತ್ವಕ್ಕೆ ಒಳಗ್ ಪಡ್ತೀವಿ ಅಂದ್ರೆ ಯೋಚನೆ ಮಾಡ್ರಿ ಎಷ್ಟು ಕೆಟ್ಟದಾಗಿರುತ್ತೆ. ದೇವರ ಸತ್ಯವಲ್ಲದೆ ಇರುವಂತ ವಿಷಯಕ್ಕೆ ನಾವು ಕಿವಿಗೊಟ್ಟು ಅದಕ್ಕೆ ನಾವು ದಾಸತ್ವಕ್ಕೆ ಒಳಪಡ್ತೀವಿ ಅಂದ್ರೆ ಎಷ್ಟು ಕೆಟ್ಟದಾಗಿರುತ್ತೆ. ಪ್ರತಿ ಸರಿ ಕೂಡ ದೇವ್ರ ಮಕ್ಕಳು ಸತ್ಯವನ್ನು ಅರಿವಿರಿ, ಸತ್ಯ ನಮ್ಮನ್ನ ಬಿಡುಗಡೆ ಮಾಡುತ್ತಾನಂತ ಹೇಳುವ ಪ್ರಕಾರವಾಗಿ ಸತ್ಯದ ಮೂಲಕವೇ ಬಿಡುಗಡೆ ಇರ್ಬೇಕು, ಬೇರೆ ಯಾವುದೇ ರೀತಿಯ ಬಿಡುಗಡೆ ಇರಬಾರ್ದು ಅಲ್ವಾ. ಅದು ಮಾತ್ರವಲ್ಲ ಕ್ರಿಸ್ತನ ಪ್ರೀತಿಯ ಸರಿಯರೆ, ಬೇರೆ ರೀತಿಯ ಬಿಡುಗಡೆನ ನಾವು ಎದುರು ನೋಡುವಂತ ಅವಶ್ಯಕತೆ ಕೂಡ ನಮ್ಗಿಲ್ಲ. ಯಾವ ರೀತಿ ಬಿಡುಗಡೆ? ತುಂಬಾ ಜನರು ಹಂಗೆ ಅನ್ಕೊಂತಾರೆ, ಯಾವಾಗಪ್ಪ ಈ ಕಷ್ಟದಿಂದ ನನ್ ಬಿಡುಗಡೆ ಆಗುತ್ತೋ ಅಲ್ವಾ. ಖಂಡಿತವಾಗ್ಲೂ ಆ ಬಿಡುಗಡೆ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗಿಲ್ಲ. ನಮ್ಗೆ ಇದ್ದೇ ಇರುತ್ತೆ ಬಿಡ್ರಿ. ನಾವು ಶ್ರಮೆಗಳನ್ನ, ಬಾಧೆಗಳನ್ನ, ಕಷ್ಟಗಳನ್ನ ಅನುಭವಿಸಕ್ಕೆ ಬಂದಿದ್ವಿ. ಆದ್ರೆ ಸತ್ಯದ ವಿಷಯದಲ್ಲಿ ನಮ್ಮನ್ನ ಯಾರೋ ಸಂಕೊಲೆಯಲ್ಲಿ, ಬಂಧನದಲ್ಲಿ ಇಡಬಾರ್ದು. ನಮ್ಮ ಮೈಂಡ್ ಅಲ್ಲಿ ಕ್ಲಿಯರ್ ಆಗಿರ್ಬೇಕು, ಇದೇ ಸತ್ಯ, ಇದೇ ನಿಜ, ಇದೇ ದೇವರಿಂದ ಬಂದಂತ ಉಪದೇಶ ಅನ್ನುವಂತ ಭಾವನೆ ನಮ್ಮಲ್ಲಿ ಸ್ಪಷ್ಟವಾಗಿರ್ಬೇಕು. ನಮ್ಗೆ ಕೆಲವೊಂದು ಟೈಮಲ್ಲಿ ರೋಗಗಳು ಬಂಧನ ಇರ್ಬೋದು, ಮನೆಯಲ್ಲೇ ಇರ್ಬೇಕಂತ ಬಂಧನಗಳಿರ್ಬೋದು, ಕೆಲವೊಂದು ಕಷ್ಟವಾದ ಕೆಲಸ ಮಾಡೋದು ನಮ್ಮ ಲೈಫಲ್ಲಿ ಇದೇ ಕೆಲಸನ ಮಾಡ್ಕೊಂಡಿರ್ಬೇಕು ಅನ್ಸ್ಬೋದು, ಇರ್ಬೋದು. ಏನಿಲ್ಲ ಬಿಡ್ರಿ, ಅದು ನಮ್ಮ ಮನಸ್ಸು ಹೆಂಗಿರುತ್ತೆ ಹಂಗೆ ಅಷ್ಟೇ. ನಾವ್ ಹೆಂಗ್ ತಗೊಳ್ತೀವಿ ಹಂಗೆ. ಕಷ್ಟ ಅನ್ಕೊಂಡ್ಬಿಟ್ರೆ ಕಷ್ಟ, ಈಸಿ ಅನ್ಕೊಂಡ್ಬಿಟ್ರೆ ಈಸಿ. ಆದ್ರೆ ಸತ್ಯದ ವಿಚಾರದಲ್ಲಿ ಬಂದಾಗ ನಮ್ಮನ್ನ ಅದು ಬಂಧನದಲ್ಲಿ ಇಡುವಂಗಿಲ್ಲ. ಇಟ್ರೆ ನಾವು ಆ ಕರೆನ ಓಡಿ ಮುಗಿಸೋದು ಇಲ್ಲ. ಆದ್ರಿಂದ ಕ್ರಿಸ್ತನ ಪ್ರೀತಿಯ ಸರಿಯರೆ, ನಮ್ಗೆ ಇವತ್ತು ಸಿಕ್ಕಿರುವಂತಹ ಒಂದು ಸತ್ಯ ಏನಪ್ಪಾ ಅಂದ್ರೆ, ಯಾವ ರೀತಿ ನಮ್ಮನ್ನ ಆದಿ ಕಾಲದಲ್ಲಿ ಅಂತ ಅಪೊಸ್ತಲರು ನಂಬ್ಕೊಂಡಿದ್ದ ನಂಬಿಕೆಗೆ ಏನ್ ಮಾಡ್ತಾ ನಮ್ಮನ್ನ ನಡೆಸ್ತಾ ಇದೆ. ದೇವರು ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಬಂದು ಕೊಟ್ಟೋದ್ರಲ್ಲ ಫ್ರೆಶ್ ಆದ ಸತ್ಯ, ಆ ಟ್ರೂತ್ ಕಡೆಗೆ ನಮ್ಮನ್ನ ಏನ್ ಮಾಡ್ತಾ ಇದೆ ನೋಡಿ, ಆ ಸತ್ಯ ನಮ್ಮನ್ನ ನಡೆಸ್ತಾ ಇದೆ. ಆ ಸತ್ಯವನ್ನ, ಅದೇ ಬೆಳಕಿಗೆ ಮತ್ತೆ ನಾವೇನ್ ಮಾಡಿದೀವಿ, ಹಿಂತಿರುಗಿದ್ವಿ. ಹಾಗಾಗಿ ಆ ಒಂದು ಬಂಧನಗಳಿಂದ, ಎಲ್ಲ ಒಂದು ವಿಷಯಗಳಿಂದ ಈ ಸತ್ಯ ನಮ್ಮನ್ನ ಬಿಡುಗಡೆ ಮಾಡೋದಾಗಿರ್ಬೇಕಾದ್ರೆ ನಾವು ಕೂಡ ಬಿಡುಗಡೆ ಒಂದಕ್ಕೆ ಸಿದ್ಧವಾಗಿರ್ಬೇಕಂತ ವಿಷಯವನ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಮುಂದುವರ್ಸೋ ನೆಕ್ಸ್ಟ್ ಪಾಯಿಂಟ್ ಓದ್ರಿ. ಓದ್ಲಾ ಬ್ರದರ್? ಓದಿ ಯಾರಾದ್ರೂ ಓದಿ. ನಂಬಿಕೆಯನ್ನು ಅರಿಕೆ ಮಾಡುವ ಈ ಮಾನವ ಸಂಸ್ಥೆಗಳಲ್ಲಿ ಯಾವುದಾದರೂ ಒಂದಕ್ಕೆ ಸೇರಿ ಅದನ್ನು ತನ್ನದೆಂದು ಒಪ್ಪಿಕೊಳ್ಳುವಾಗ ಮತಾಭಿಪ್ರಾಯವು ಆ ಪ್ರಸ್ತಾಪದ ಬಗ್ಗೆ ಹೇಳುವುದನ್ನು ಹೆಚ್ಚು ಕಡಿಮೆ ಇಲ್ಲದಂತೆ ನಂಬಲು ಅವರು ಬದ್ಧರಾಗಿರುತ್ತಾರೆ ಎಂಬುದನ್ನು ಎಲ್ಲರೂ ಖಂಡಿತವಾಗಿ ತಿಳಿದಿರುತ್ತಾರೆ. ಈ ರೀತಿ ಸ್ವಇಚ್ಛೆಯಿಂದ ಇಂಥ ಕಟ್ಟುಪಾಡುಗಳಿಗೆ ಶರಣಾಗಿದ್ದರೂ ಅವರು ತಮ್ಮಷ್ಟಕ್ಕೆ ಆಲೋಚನೆ ಮಾಡಿಕೊಂಡು ಅವರು ಸೇರಿಕೊಂಡಿರುವ ಪಂಗಡಗಳವರು ಬೆಳಕನ್ನು ಅನುಭವಿಸುವ ಮೊದಲೇ ಇತರ ಮೂಲಗಳಿಂದ ಆ ಬೆಳಕನ್ನು ಹೊಂದಿಕೊಳ್ಳಬೇಕು. ಅವರು ಈ ಪಂಗಡಕ್ಕೆ ಮತ್ತು ಅದರೊಂದಿಗಿನ ಒಡಂಬಡಿಕೆಗೆ, ಅದರ ಆರೈಕೆಗೆ ಓದ್ರಿ, ಕಂಟಿನ್ಯೂ ಮಾಡಿ. ಅದರ ಅರಿಕೆಗೆ ವ್ಯತಿರಿಕ್ತವಾಗಿ ಯಾವುದೋ ಕಾಣಿಸ್ತಾ ಇಲ್ವಾ ನಿಮ್ಗೆ? ನಂಬಲು ಬುಕ್ಕಲ್ಲಿ ಹೋಗ್ತಿದ್ರಮ್ಮ ಇಲ್ಲ ಇದ್ರಲ್ಲಿ ಹೋಗ್ತಿದ್ರ? ಸ್ಕ್ರೀನ್ ಬುಕ್ಕಲ್ಲಿ ಓದ್ತಾ ಇದ್ದೀನಿ. ಓದಿ. ಅವರ ಅರಿಕೆಗೆ ವ್ಯತಿರಿಕ್ತವಾದ ಯಾವುದನ್ನು ನಂಬಲು ಸತ್ತರಲೆಂಬುದನ್ನು ಸಾಬೀತುಪಡಿಸಬೇಕು. ಇಲ್ಲವಾದಲ್ಲಿ ಅವರು ಪ್ರಾಮಾಣಿಕತೆಯಿಂದ ಪಕ್ಕಕ್ಕೆ ಸರಿಯಬೇಕು ಮತ್ತು ಅವರು ಮೀರಿ ಬೆಳೆದ ಅರಿಕೆಯನ್ನು ಬಿಡಬೇಕು ಮತ್ತು ಅಂಥ ಗುಂಪಿನಿಂದ ಹೊರಬರಬೇಕು. ಹೀಗೆ ಮಾಡಲು ಕೃಪೆ ಬೇಕಾಗುತ್ತದೆ ಮತ್ತು ಸ್ವಲ್ಪ ಪರಿಶ್ರಮ ಹೆಚ್ಚಾಗುತ್ತದೆ. ಎಂದಿನಂತೆ ಆಹ್ಲಾದಕರ ಸಹವಾಸಗಳಿಂದ ಸಿಡಿಯುವಿಕೆ ಉಂಟಾಗುತ್ತದೆ ಮತ್ತು ಪ್ರಾಮಾಣಿಕ ಸತ್ಯಾನ್ವೇಷಣೆಯು ವಿಶ್ವಾಸಘಾತಕ, ಪಕ್ಷಾಂತರಿ, ಸ್ಥಿರತೆ ಇಲ್ಲದವರ ಮುಂತಾದ ತಿಳಿಗೇಡಿ ಆರೋಪಗಳಿಗೆ ತುತ್ತಾಗಬೇಕಾಗುತ್ತದೆ. ಒಬ್ಬಾತನು ಒಂದು ಪಂಗಡಕ್ಕೆ ಸೇರಿದಾಗ ಆತನ ಮನಸ್ಸನ್ನು ಆತನು ಆ ಗುಂಪಿಗೆ ಪೂರ್ಣವಾಗಿ
ಕೊಟ್ಟು ಬಿಟ್ಟಿದ್ದಾನೆ, ಅದು ಇನ್ನೂ ಆತನದಲ್ಲ ಎಂದು ಭಾವಿಸಲಾಗುವುದು. ಪಂಗಡವು ಆತನ ಬಗ್ಗೆ ಯಾವುದು ಸತ್ಯ ಯಾವುದು ತಪ್ಪು ಎಂದು ನಿರ್ಧರಿಸುವುದನ್ನು ಕೈಗೆತ್ತಿಕೊಳ್ಳುವುದು ಮತ್ತು ಆತನು ಒಬ್ಬ ನಿಜವಾದ ಪ್ರಾಮಾಣಿಕ ಸದಸ್ಯನಾಗಲು ಆತನ ಗುಂಪಿನ ಹಿಂದಿನ ಹಾಗೂ ಮುಂದಿನ ಧಾರ್ಮಿಕ ಸಂಬಂಧಿತ ನಿರ್ಧಾರಗಳನ್ನು ಒಪ್ಪಬೇಕು. ತನ್ನ ವೈಯಕ್ತಿಕ ಆಲೋಚನೆಗಳನ್ನು ಕಡೆಗಣಿಸಬೇಕಾಗುತ್ತದೆ ಮತ್ತು ಖಾಸಗಿ ಪರಿಶೋಧನೆಗಳಿಂದ ದೂರವಿರಬೇಕು. ಹಾಗಾಗದಿದ್ದಲ್ಲಿ ಆತನು ಜ್ಞಾನದಲ್ಲಿ ವೃದ್ಧಿಗೊಳ್ಳುವನು ಮತ್ತು ಅಂತಹ ಗುಂಪಿನ ಸದಸ್ಯತ್ವವನ್ನು ಕಳಕೊಳ್ಳುವನು. ಒಂದು ಪಂಗಡಕ್ಕೆ ಆತ್ಮಸಾಕ್ಷ್ಯದ ಈ ದಾಸತ್ವವು ಕೆಲವೊಮ್ಮೆ ಅಂತವರು ತಾವು ಅಂತಹ ಪಂಗಡಕ್ಕೆ ಸೇರಿದವರು ಎಂದು ಪ್ರಕಟ ಮಾಡುವಾಗ ಅನೇಕ ಮಾತುಗಳಲ್ಲಿ ಹೇಳಲಾಗುವುದು. ಓಕೆ, ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಮುಖ್ಯವಾಗಿ ನೋಡ್ಬೇಕಾದ್ರೆ ಇಲ್ಲಿ ಪ್ರತಿಯೊಬ್ಬರದು ಕೂಡ ಅವ್ರದೇ ಆದಂತ ಒಂದು ಕ್ರೀಡ್ ಇರುತ್ತೆ. ಕ್ರೀಡ್ ಅಂದ್ರೆ ವಿಶ್ವಾಸ ಪ್ರಮಾಣ ಅಂತ ಹೇಳ್ಬೋದು, ಅವರ ನಂಬಿಕೆನ ಅಡಿಕೆ ಮಾಡುವಂತದ್ದು ಹೇಳ್ಬೋದು. ಪ್ರತಿಯೊಂದು ಸಭೆ ಕೂಡ ಅದೇ ಅವ್ರದೇ ಆದಂತ ಒಂದು ಕ್ರೀಡೆನ ಹೊಂದ್ಕೊಂಡಿರ್ತಾರೆ. ನಮ್ಮ ನಂಬಿಕೆ ಇದೆ, ನಾವು ಇದನ್ನೇ ನಂಬ್ತಾ ಇದೀವಿ ಅಂತ. ಆ ನಂಬಿಕೆ ಉದ್ದೇಶ ಏನು ಅಂದ್ರೆ ಅದು ಸ್ಪಷ್ಟತೆಯನ್ನು ಕೊಡುತ್ತೆ. ಯಾವ ರೀತಿ ಸ್ಪಷ್ಟತೆಯನ್ನು ಕೊಡುತ್ತೆ? ಯಾವುದೋ ಒಂದು ವ್ಯಕ್ತಿ ಯಾವುದೋ ಸಭೆಯಿಂದ ಒಂದು ಸಭೆಗೆ ಹೋಗಿದ್ದಾರೆ ಅಂತ ತಿಳ್ಕೊಳ್ಳಿ. ಅವರು ಸುಮ್ನೆ ಬ್ಲೈಂಡ್ ಆಗಿ ಹೋಗಿ ಏನೋ ಉದ್ದೇಶಕ್ಕೆ ಕುತ್ಕೊಂಡ್ ಬರೋಕ್ಕಿಂತ ಹೆಚ್ಚಾಗಿ, ನೋಡಪ್ಪ ನಮ್ಮದೇ ಆದಂತ ಒಂದು ಸಿದ್ಧಾಂತಗಳಿದೆ, ಅದನ್ನ ನೀನ್ ನಂಬ್ತಾ ಇದೀಯಾ, ನೀನ್ ಒಪ್ಕೊಳ್ತಾ ಇದೀಯಾ? ನೀನ್ ಒಪ್ಕೊಲಾಗಿದ್ರೆ ಏನ್ ಮಾಡ್ಬೇಕು? ಅದನ್ನ ಅರ್ಥ ಮಾಡ್ಕೊಂಡು, ನೋಡಿ ನಾವು ಇದನ್ನ ನಂಬ್ತಾ ಇದೀವಿ, ನೀನು ಕೂಡ ನಂಬ್ತೀಯಾ ಅಂದ್ರೆ ಬಾಯಿಲಿ ಅರಿಕೆ ಮಾಡೋ, ಅದನ್ನ ನಿಮ್ ನಂಬಿಕೆನ ತೋರ್ಸ್ಕೊಡು ಅಂತ ಏನ್ ಮಾಡ್ತಾರೆ. ಅದನ್ನ ಕೆಲವೊಂದ್ ಟೈಮಲ್ಲಿ ಸಭೆಗಳಲ್ಲಿ ವಾರ ಓದೋದಿರ್ಬೋದು. ಈ ರೀತಿ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ನಂಬಿಕೆ ಯಾವುದು, ನಾವೆಲ್ಲ ಇದೇ ನಂಬಿಕೆಯಲ್ಲಿ ಇದೀವಿ. ಇನ್ ಕೂಡ ಬೇರೆ ಯಾರ ಬಂದ್ಬಿಟ್ರೆ, ನೋಡಪ್ಪ ನಾವು ಈ ನಂಬಿಕೆಯಲ್ಲಿ ಇದೀವಿ, ನೀನ್ ಆ ನಂಬಿಕೆಯಲ್ಲಿ ಇದ್ಯಾ, ಇದ್ರೆ ನಮ್ ಜೊತೆಗೆ ಈ ಮಾತನ್ನ ಹೇಳೋ, ಇಲ್ಲ ಅಂದ್ರೆ ನಮ್ಮನ್ನ ಬಿಟ್ಟು ಹೋಗೋ ಅನ್ನೋ ರೀತಿಯಲ್ಲಿ ಆ ವಿಷಯಗಳೆಲ್ಲ ಇರುತ್ತೆ. ಇದು ಸಭೆ ಮಟ್ಟಿಗೆ ಹಲವಾರು ಬದಲಾವಣೆ ಇದೆ. ಎಲ್ರು ಕೂಡ ಏನ್ ಮಾಡ್ತಾರೆ, ಕೆಲವೊಂದು ಟೈಮಲ್ಲಿ ಇದನ್ನ ಮಾಡ್ತಾನೆ ಇದಾರೆ. ಕ್ರಿಸ್ತನ ಪ್ರೀತಿಸ್ಕರ ನಮ್ಮ ಮಧ್ಯದಲ್ಲೂ ಕೂಡ ಇದೆ. ಈಗ ನಾವು ಬೈಬಲ್ ಸತ್ಯವೇದ ವಿದ್ಯಾರ್ಥಿಗಳು ನೀವು ಗಮನಿಸಬಹುದು ಏನೋ ಗೊತ್ತಿಲ್ಲ, ಬಟ್ ಕೆಲವೊಂದ್ ಕಡೆ ಅದನ್ನ ನಮ್ದೇ ಆದಂತ ಒಂದು ವಿಶ್ವಾಸ ಪ್ರಮಾಣ ಇದೆ. ಅದನ್ನ ನಾವು ಪ್ರತಿ ಸರಿ ಏನ್ ಮಾಡ್ತೀವಿ, ಓದ್ತೀವಿ. ಸಂಡೇ ಏನ್ ಮಾಡ್ತೀವಿ, ಎಲ್ರು ಎದ್ದು ನಿಂತ್ಕೊಂಡು ಆ ನಂಬಿಕೆ ಪ್ರಮಾಣವನ್ನ ಓದೋದು ಉಂಟು. ಓಕೆ, ಆದ್ರೆ ಏನಾಗುತ್ತಂದ್ರೆ ಒಂದ್ ವೇಳೆ ನೋಡ್ರಿ, ಯಾವುದೇ ಒಂದು ವ್ಯಕ್ತಿ ಒಂದು ಸಭೆಗೆ ಹೋದಾಗ ಆ ಸಭೆಯ ಒಂದು ವಿಷಯಗಳಿಗೆ ಆತನು ಒಳಪಟ್ಟು ಖಂಡಿತವಾಗ್ಲೂ ಅಲ್ಲಿಗೆ ಏನ್ ಮಾಡ್ಬೇಕು, ಆತನು ಬದ್ಧನಾಗಿರ್ಬೇಕು ಅಲ್ವಾ? ಆ ರೀತಿ ಹೋಗಿ ತನ್ನಿಷ್ಟಕ್ಕೆ ಆತನು ಹೋಗಿ ಸೇರ್ಕೊಂಡಿರುವಂತ ವಿಷಯ ಆತನು ಬದ್ಧನಾಗಿರ್ಬೇಕಾದ್ರೆ ಕೆಲವೊಂದ್ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ವಿಷಯಗಳನ್ನ ಸ್ಟಡಿ ಮಾಡೋದು ತುಂಬಾ ಕಷ್ಟ. ಬಟ್ ಈ ಫ್ರೀಡಮ್ ಅಲ್ಲಿ ಇರಲ್ಲ ಅವರಿಗೆ. ಫ್ರೀಡಮ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದ್ ಸಭೆಲಿ ಹೋದಾಗ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕು. ಅಲ್ಲಿಂದ ಅವರು ಬೇರೆ ಯಾವ್ದಕ್ಕೆ ಕಿವಿಗೊಡಂಗಿಲ್ಲ, ಬೇರೆ ಕಡೆ ಓದಂಗಿಲ್ಲ. ಹೋದ್ರೆ ಅದು ಒಳ್ಳೆ ರೀತಿ ಅಲ್ಲ. ಆ ರೀತಿ ಅಂತ ಭಾವನೆ ಏನಾಗುತ್ತಂದ್ರೆ ಅವರಲ್ಲಿ ಬೆಳೆದು ಬಿಡುತ್ತೆ ಅಲ್ವಾ? ಬೆಳೆದ್ರಿಂದ ಕ್ರಿಸ್ತನ ಪ್ರೀತಿ ಸಹೋದರರೇ ಏನಾಗುತ್ತಂದ್ರೆ ಕೆಲವೊಂದ್ ಟೈಮಲ್ಲಿ ಅವರು ಏನಾದ್ರೂ ಹೊಸ ಸ್ಟಡಿಯನ್ನ ಮಾಡ್ತಾರಂದ್ರೆ ಅದು ಖಂಡಿತವಾಗ್ಲೂ ಏನಾಗುತ್ತಂದ್ರೆ ಅಲ್ಲಿರುವಂತ ಸಭೆ, ನಿಜವಾದ ಸಭೆಗೆ ಯಾವ ಸಭೆಗೆ ಹೊಂದ್ಕೊಂಡಿರ್ತಾರೋ ಅವ್ರಿಗೆ ತುಂಬಾ ಕಷ್ಟವಾಗ್ಬಿಡುತ್ತೆ. ಇದು ನೀವು ಗಮನಿಸಿರ್ಬೋದು ಅಲ್ವಾ? ಒಂದ್ ವೇಳೆ ಏನ್ ಮಾಡ್ಬೇಕು ಅಂದ್ರೆ ಅವರು ದೇವ್ರ ಮಕ್ಕಳಾಗಿರ್ಬೇಕು, ಇಲ್ಲ ಸತ್ಯವನ್ನ ಹುಡ್ಕೋರಾಗಿರ್ತಾರಂದ್ರೆ, ಯಾರೋ ಒಂದ್ ಕಡೆ ಸತ್ಯ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಆ ಸತ್ಯವನ್ನ ಅವ್ರು ತಿಳಿಸ್ಬೇಕು. ನಂದಿದೆಪ್ಪ ನಂಬಿಕೆ, ನಿಮ್ ನಂಬಿಕೆ ಈ ತರ ಇದೆ, ನಾನು ಇದು ನಂಬ್ತಾ ಇಲ್ಲ ಅಂತ ಹೇಳಿದಾಗ ಅದನ್ನ ಪ್ರೂವ್ ಮಾಡ್ಬೇಕಾಗುತ್ತೆ. ಕೆಲವೊಂದು ಟೈಮಲ್ಲಿ ಪ್ರೂವ್ ಮಾಡೋದು ತುಂಬಾನೇ ಕಷ್ಟ. ನಿಮ್ಗೆ ಈ ಒಂದು ಸಮಸ್ಯೆ ಎಷ್ಟು ಮಟ್ಟಿಗೆ ಫೇಸ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ನಾವು ಸತ್ಯನ ತಿಳಿದ್ಮೇಲೆ ಯಾವತ್ತಾದ್ರೂ ಹೋಗಿ ಇದು ಸತ್ಯ, ನೀವ್ ಹೇಳ್ತಾರ ಸುಳ್ಳು ಅಂತ ನಮ್ಮ ಸಭೆಯ ಬೋಧಕರ ಮುಂದೆ ಆಗ್ಲಿ ಯಾರ ಹತ್ರ ಆದ್ರೂ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕುಂದ್ರಿಸ್ಕೊಂಡು ಮಾತಾಡಕ್ಕಾಗಿರುತ್ತಾ, ಇಲ್ಲ ನಾವೇನಾದ್ರು ಮಾತಾಡಿದೀವ ಅಂದ್ರೆ ಖಂಡಿತ ಕಷ್ಟವಾದಂತ ಒಂದು ವಿಷಯ. ಯಾಕೆಂದ್ರೆ ನಾವು ಹೊಂದಿರುವಂತ ನಂಬಿಕೆನ ತಗೊಂಡೋಗಿ ಅವ್ರ ಮುಂದೆ ಮಾತಾಡೋಷ್ಟು ಒಂದು ತಿಳುವಳಿಕೆ ನಮ್ಗಿದ್ರು ಅದನ್ನ ಕೇಳುವಂತ ತಾಳ್ಮೆ ಯಾರಿಗಿರಲ್ಲ ಅಂದ್ರೆ ಅವ್ರಿಗಿರಲ್ಲ ಅಲ್ವಾ? ಅವ್ರಿಗೆ ಆ ತಾಳ್ಮೆ ಇರಲ್ಲ. ಯಾಕಂದ್ರೆ ಗೊತ್ತೇ ಇದೆಯಲ್ಲ ನಿಮ್ಗೆ ಅಣಜಿಯ ಗುಣ ಏನಂತ ಗೊತ್ತಿದೆ. ಅಣಜಿಯ ಗುಣ ಏನಾಗಿರುತ್ತೆ? ಅಣಜಿಯ ಗುಣ ಯಾವಾಗ್ಲೂ ಕೂಡ ಅದು ನಿಂತ್ಕೊಂಡಿರುತ್ತೆ, ಹೆಮ್ಮೆ ಭಾವನೆಯಿಂದ ಇರುತ್ತೆ. ನಾನು ಪಾಸ್ಟ್ರಪ್ಪ, ಎಷ್ಟು ವರ್ಷ ಇದ್ದೀನಿ, ಮೊನ್ನೆ ಬಂದಿರೋ, ನಿನಗ್ ಗೊತ್ತಾ, ನನಗ್ ಗೊತ್ತಾ, ನನಗೆ ಹೇಳಕ್ ಬರ್ತೀಯಾ ಅನ್ನೋಂತ ಭಾವನೆಗಳೆಲ್ಲ ಬಂದಿರುತ್ತಲ್ವಾ? ಮನುಷ್ಯನ ಒಂದು ಹೆಮ್ಮೆ ಸ್ವಭಾವ ಅಲ್ಲಿ ಇದ್ದೇ ಇರುತ್ತೆ, ಅದು ಅವ್ರಲ್ಲಿ ಬೆಳೆದಿರುತ್ತೆ. ಪಾಸ್ಟರ್ ಅಂದ್ರೆ ಆ ಪಾಸ್ಟರ್ ಹೆಸರಿಗೆ ತಕ್ಕಂತೆ ತಾನು ಬುದ್ಧಿವಂತಿಕೆ ಉಳ್ಳವನು, ಮಿಕ್ಕಿದವರೆಲ್ಲ ದಡ್ರು, ಏನು ಗೊತ್ತಿಲ್ಲ, ನಾನು ಹೇಳ್ದಂಗೆ ಅವ್ರು ಕೇಳ್ಕೊಬೇಕು ಅನ್ನೋಂತ ಭಾವನೆ ಅದ್ರಲ್ಲಿ ಸಹಜವಾಗಿ ಅವ್ರು ಬೆಳೆದಿದ್ದೇ ಇರುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದ್ ವೇಳೆ ಅವರು ಏನಾದ್ರೂ ಆ ಒಂದು ಸಭೆನ ಬಿಟ್ಟು ಬರ್ಬೇಕು, ಇಲ್ಲ ಅವರಿಂದ ಅದನ್ನ
ತಪ್ಪು ಅಂತ ಅವ್ರಿಗೆ ತಿಳಿಸ್ಕೊಡ್ಬೇಕಂದ್ರೆ ಖಂಡಿತವಾಗ್ಲೂ ತುಂಬಾ ಕಷ್ಟವಾದ ವಿಷಯ. ಹೆಚ್ಚಾಗಿ ದೇವರ ಕೃಪೆ ಬೇಕು ಅಲ್ವಾ? ಅದರಿಂದ ತುಂಬಾ ಪ್ರಯತ್ನಗಳು ಪಡ್ಬೇಕು, ಪರಿಶ್ರಮಗಳು ಪಡ್ಬೇಕು. ಇಲ್ದಿದ್ರೆ ಖಂಡಿತವಾಗ್ಲೂ ಆಗಲ್ಲ. ಕೆಲವರು ಇದಕ್ಕೆ ಏನ್ ಮಾಡಿದ್ರೆ, ಯಾರಪ್ಪ ಪಾಸ್ಟರ್ ಹೋಗಿ ಇದನ್ನೆಲ್ಲ ಮಾತಾಡ್ಕೊಂಡು ಹೇಳ್ಕೊಂಡಿರ್ತಾರೆ, ಅವ್ರೇನ ಕೇಳ್ತಾರ, ನಾವ್ ಯಾಕೆ ಕೇಳ್ಬೇಕು, ಬೇಡ ಬಿಡು ಇಲ್ಲೇ ಇದ್ಬಿಡಣ, ಇದೇ ಸಭೆ ಇದ್ಬಿಡಣ, ಆಯ್ತು ಸತ್ಯ ಗೊತ್ತಾಯ್ತು ಅಂದ್ಬಿಟ್ಟು ಇಂತ ಒಂದು ರಿಸ್ಕ್ ತಗೊಳಕ್ಕೆ ಯಾರು ಸಿದ್ಧ ಇರಲ್ಲ ಅಲ್ವಾ? ಸಿಲ್ದಿದ್ರೆ ಏನಾಗುತ್ತೆ ಕ್ರಿಸ್ತನ ಪ್ರೀತಿಯ ಒಂದ್ ವೇಳೆ ನಾವು ಕಂಟಿನ್ಯೂ ಮಾಡ್ತಾ ಇದ್ರೆ, ಕಂಟಿನ್ಯೂ ಅಂದ್ರೆ ಮನ್ಸಲ್ಲಿ ಸತ್ಯ ಗೊತ್ತಾಯ್ತು, ಆ ಸತ್ಯ ಏನ್ ತಿಳಿಸ್ಕೊಡ್ತಿದೆ ಅಂದ್ರೆ ಬಾಬೆಲಿನ ಕೆಟ್ಟ ಗುಣಗಳನ್ನ ನಮ್ಗೆ ಮುಂದೆ ಇಟ್ಬಿಡ್ತಾ ಇದೆ. ಅಂದ್ರೆ ಹೆಸರು ಕ್ರೈಸ್ತರು ಮಾಡುವಂತ ಎಲ್ಲ ತಪ್ಪನ್ನ ಮುಂದೆ ಇಟ್ಬಿಡ್ತು. ನಮ್ಗೂ ಅರ್ಥವಾಯ್ತು. ಹೇಗಿರ್ತೀವಿ ಇವಾಗ? ನಾವ್ ಹೆಂಗಿರ್ತೀವಿ ಗೊತ್ತಾ? ಅಲ್ಲಿ ಇರ್ಬೇಕಾದ್ರೆ ಅವ್ರ ಹತ್ರ ಮಿಸ್ಟೇಕ್ ಕಂಡಿಡ್ದು, ನೀವು ಇದ್ ಮಾಡೋದ್ ತಪ್ಪು, ಅದ್ ಮಾಡೋದ್ ತಪ್ಪು, ಇದ್ಯಾಕೆ ಹಿಂಗ್ ಮಾಡ್ತಿದ್ರ, ಅದ್ಯಾಕೆ ಹಂಗ್ ಮಾಡ್ತಿದ್ರ, ನೋಡಿ ಬೈಬಲ್ ಹಿಂಗ್ ಹೇಳ್ತಿಲ್ಲ, ಹಂಗ್ ಮಾಡೋದ್ ತಪ್ಪು, ಈ ಬೋಧನೆ ತಪ್ಪು ಅಂತ ಮಾತಾಡ್ಕೊಂಡ್ ಕುತ್ಕೊಬೇಕಾಗುತ್ತೆ. ಆ ರೀತಿ ಮಾತಾಡೋದ್ರಿಂದ ಅವ್ರಿಗೂ ನಮ್ಗೂ ಸಮಸ್ಯೆಗಳೇ ಕ್ರಿಯೇಟ್ ಆಗ್ಬಿಡುತ್ತೆ ಅಲ್ವಾ? ವಿರೋಧತ್ವನೇ ಬಂದ್ಬಿಡುತ್ತೆ ಅಲ್ವಾ? ನಮ್ಮನ್ನ ಬೇರೆ ರೀತಿ ಮಾತಾಡಕ್ ಶುರು ಮಾಡ್ಬಿಡ್ತಾರೆ. ನೀವು ಸಭೆಯಲ್ಲಿ ಏನೋ ತಪ್ಪಾದ ಬೋಧನೆ ತರ್ತೀರಾ, ನಿಮ್ಮಿಂದ ಸಭೆ ಹಾಳಾಗ್ತಾ ಇದೆ. ಒಂದ್ ವೇಳೆ ಹಿಂಗೂ ಮಾತಾಡ್ಬೋದು, ಸಭೆನ್ ಬಿಟ್ಟು ದಯವಿಟ್ಟು ಹೋಗ್ಬಿಡ್ರಿ, ನೀವ್ ಕೆಟ್ಟಿದ್ದಿಲ್ದೆ ಎಲ್ರನ್ನೂ ಕೆಡ್ಸ್ಬಿಡ್ರಿ ಅಂತ ವಿಷಯಗಳು ಕೂಡ ಏನ್ ಮಾಡ್ಬೋದು, ಖಂಡಿತವಾಗ್ಲೂ ಬರ್ಬಹುದು ಕ್ರಿಸ್ತನ ಪ್ರೀತಿಯ. ಯಾಕಂದ್ರೆ ಇದೆಲ್ಲ ನಿಜವಾಗ್ಲೂ ಈ ಒಂದು ಸುಗ್ಗಿಯಲ್ಲಿ ನಡೆಯುವಂತ ವಿಷಯಗಳೇ ಈ ಮಾತಾಡ್ತಿರೋ ಸಹೋದರ. ಆದ್ರೆ ಈ ಒಂದು ಸಿಸ್ಟಮ್ಸ್ ಹೆಂಗಿದೆ ಅಂದ್ರೆ, ಈ ಒಂದು ಡಿನಾಮಿನೇಷನ್ಸ್ ಹೇಗಿದೆ ಅಂದ್ರೆ, ಒಂದು ಸರಿ ಆ ವ್ಯಕ್ತಿನ ಸೇರಿದ್ಮೇಲೆ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಸಂಪೂರ್ಣವಾಗಿ ಆ ಮೈಂಡ್ ನ ಅವರ ಬೋಧನೆಗಳಿಗೆ, ಅವರ ಉಪದೇಶಗಳಿಗೆ ಕಿವಿಗೊಡೋನಾಗಿ ಮಾರ್ಪಡಿಸ್ಬಿಡುತ್ತೆ, ಅವ್ರನ್ನ ಚೇಂಜ್ ಮಾಡುತ್ತೆ ಅಲ್ವಾ? ಯಾವ ರೀತಿ ಚೇಂಜ್ ಮಾಡುತ್ತೆ ಅಂದ್ರೆ, ಒಂದು ನಮ್ಮ ಜೊತೆಗೆ ಆಗಿರುವಂತ ಅನುಭವನ ಮಾತಾಡ್ತಾ ಇದ್ದೀನಿ, ಅವಾಗ ನಿಮ್ಗೆ ಅದು ವಿಷಯಗಳು ಅರ್ಥವಾಗುತ್ತೆ. ಏನಪ್ಪಾ ಅಂದ್ರೆ, ಒಬ್ಬ ಸಹೋದರ ಏನ್ ಮಾಡೋದು, ನಮ್ಮ ಸಭೆಗೆ ಅವಾಗ ನಾನು ಬಾಬಿಲೋನ್ ಇದ್ದಾಗ, ನಾನು ತುಂಬಾ ಒಂದು 20-25 ವರ್ಷ ಹಿಂದೆ ಮಾತಾಡ್ತಾ ಇದ್ದೆ. ಬರ್ಬೇಕಾದ್ರೆ ಏನ್ ಮಾಡಿದ್ರು, ಎಲ್ಲಿಂದ ಬಂದ್ರು ಪಾಪ ಅವರು. ಬಂದ್ಮೇಲೆ ಏನ್ ಮಾಡಿದ್ರು, ಅವ್ರಿಗೆ ಪಾಸ್ಟ್ರು ಮದ್ವೆ ಎಲ್ಲ ಮಾಡ್ಕೊಟ್ರು. ಮದ್ವೆ ಮಾಡ್ಕೊಟ್ಟು ಅವ್ರಿಗೆ ಅಸಿಸ್ಟೆಂಟ್ ಪಾಸ್ಟ್ರು ಅಂತ ಒಂದು ಅವಕಾಶ ಎಲ್ಲ ಕೊಟ್ಬಿಟ್ರು. ಇವಾಗ ಅವ್ರಿಗೆ ಹೆಂಗಾಗಿದೆ ಅಂದ್ರೆ ಮೈಂಡ್, ನಮ್ ಪಾಸ್ಟ್ ಏನ್ ಹೇಳ್ತಾರ ನೋಡಿ, ಇವ್ರಿಗೆ ಈಗ ಮದ್ವೆ ಎಲ್ಲ ಮಾಡ್ಸಿದಾರೆ ಅಂದ್ರೆ ಏನಾಗಿರುತ್ತೆ ನಮ್ಗೆ, ಇಷ್ಟೆಲ್ಲ ನಮ್ಗೋಸ್ಕರ ತ್ಯಾಗ ಮಾಡಿದಾರೆ ಅಂದ್ರೆ ಅವ್ರನ್ನ ಬಿಟ್ಟು ಹೋಗಲ್ಲ ಕೆಲವರು. ಅವ್ರು ಏನ್ ಹೇಳ್ತಾರ ಪಾದದಲ್ಲಿ ಬಿದ್ದು ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು ಇದ್ಬಿಡ್ತಾರೆ. ಅವರೇ ನಮ್ಗೆ ಸರ್ವಸ್ವ ಅನ್ನೋಂಥವ್ರು ಇದಾರೆ ಸಭೆಗಳಲ್ಲಿ, ಬಾಬಿಲೋನಲ್ಲಿ ಗಮನಿಸಬಹುದು. ಕೆಲವ್ರು ಹೆಂಗಿರ್ತಾರೆ ಅಂದ್ರೆ, ಪಾಸ್ಟರ್ ಮಾತಿ ಆಪೋಸಿಟ್ ಒಂದ್ ಮಾತು ಮಾತಾಡಲ್ಲ, ಅವ್ರು ಏನಂತಾರೆ ಅದೇ ವೇದವಾಕ್ಯ ಅಂತ ಇರ್ತಾರೆ ಕೆಲವಂತೂ. ಆತರ ಇದ್ಬಿಟ್ರು. ಒಂದಿನ ನಾವು ಕ್ಲಾಸ್ಗೆ ಹೋದಾಗ, ನಮ್ ಕ್ಲಾಸ್ ಎಲ್ಲ ತಗೊಂಡಾಗ ಅವ್ರಿಗೆ ಶೇರ್ ಮಾಡಿದಾಗ ಅವ್ರಿಗೆ ತುಂಬಾ ಖುಷಿ ಆಗ್ಬಿಡ್ತು. ನಾವು ಮಾತಾಡಿದ್ ಮಾತೆಲ್ಲ ಕೇಳಿ, ಸತ್ಯ ಎಲ್ಲ ಕೇಳಿ ಇದೇ ಸತ್ಯ ಅಂತ ಒಪ್ಕೊಂಡ್ರು. ಆದ್ರೆ ಅವ್ರನ್ನ ಪಾಸ್ಟರ್ನ ಬಿಟ್ಟು ಬರಕ್ಕೆ ಮನಸ್ಸು ಬರ್ತಾ ಇಲ್ಲ ಅವ್ರಿಗೆ. ಏನಾಯ್ತು ಅಂದ್ರೆ, ಅವರ ಪ್ರೀತಿ, ಅವರ ವಿಷಯನ ತಗೊಂಡು ಏನಾದ್ರು ಅಂದ್ರೆ, ಇಲ್ಲ ಸತ್ಯ ಏನೋ ಇರ್ಬೋದು, ಆದ್ರೆ ಪಾಸ್ಟ್ರು ಏನ್ ಅವ್ರಿಗೇನು ಅಷ್ಟೊಂದು ಗೊತ್ತಿಲ್ವಾ, ನಮ್ಗೆಲ್ಲ ಎಷ್ಟೆಲ್ಲ ಮಾಡಿದಾರೆ, ಅವ್ರಿಗೂ ಕೂಡ ಗೊತ್ತಿದೆ, ಇದು ಕೂಡ ಸತ್ಯ ಇರ್ಬೋದು, ಅವ್ರು ಮಾತಾಡೋ ಈ ರೀತಿಯಾದಂತ ಒಂದು ಸಿಸ್ಟಮ್ಗೆ ಬಂದ್ರೆ ಹೊರತು ಅಲ್ಲಿಂದ ಏನ್ ಮಾಡ್ಲಿಲ್ಲ, ಬಿಟ್ಟು ಬರ್ಲಿಲ್ಲ. ಕೆಲವೊಂದ್ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿರುವಂತ ಸಿಸ್ಟಮ್ ನಮ್ಮನ್ನ ಕಂಪ್ಲೀಟ್ ಆಗಿ ಹಿಡಿದಿಟ್ಕೊಂಡ್ಬಿಡುತ್ತೆ. ಕೆಲವ್ರಂತೂ ಅವರ ಬೋಧನೆಗಳಿಗೆ ಎಷ್ಟು ಅಡಿಕ್ಟ್ ಆಗ್ಬಿಡ್ತಾರೆ ಅಂದ್ರೆ, ನೀವ್ ಹೋಗಿ ವಾಕ್ಯನ ತೆಗೆದು ತೋರ್ಸಿದ್ರು ಅದನ್ನ ಉಲ್ಟಾ ಮಾತಾಡ್ತಾರೆ ಹೊರತು ಅದನ್ನ ಕರೆಕ್ಟ್ ಅಂತ ಮಾತಾಡಲ್ಲ. ನಮ್ಮ ಇವ್ರು ಹಂಗೆ ಮಾತಾಡಿದ್ರು. ಏನಂತ ಹೇಳಿದ್ರೆ ಅಂದ್ರೆ, ನಾವ್ ಹೋಗಿ ರಾನ್ಸಮ್ ಸಬ್ಜೆಕ್ಟ್ ಅವ್ರು ಮಾತಾಡ್ಬಿಟ್ವಿ. ರಾನ್ಸಮ್ ಸಬ್ಜೆಕ್ಟ್ ಇವಾಗೆಲ್ಲ ನಮ್ಗೆ ನೋಡ್ರಿ, ಇವಾಗ ಯೂಟ್ಯೂಬ್ ಅಲ್ಲಿ ಇದೆ, ಏನಿದೆ ಇವತ್ತು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಮತ್ತೆ ಸಿಡಿ ಎಲ್ಲ ಹೋಗ್ಬಿಡ್ತು ಬಿಡ್ರಿ, ಯೂಟ್ಯೂಬ್ ಅಲ್ಲಿ, ವೆಬ್ಸೈಟ್ ಅಲ್ಲಿ ಎಲ್ಲ ಇವತ್ತು ಮೈಲ್ ಅಲ್ಲಿ, ಫೋನ್ ಅಲ್ಲಿ ಸಿಕ್ಬಿಡುತ್ತೆ. ನಮ್ಮ ಕಾಲದ ನಾವು ಸತ್ತಿಗೆ ಬರ್ಬೇಕಾದ್ರೆ ಕ್ಯಾಸಿಟ್ ಅಂತ ಗೊತ್ತಲ್ಲ ನಿಮ್ಗೆ, ಟೇಪ್ ರಿಕಾರ್ಡ್ ಅಲ್ಲಿ ಕ್ಯಾಸೆಟ್ ಬರ್ತಾ ಇತ್ತು. ಆ ಕ್ಯಾಸೆಟ್ ಆಗಿ ಸಬ್ಜೆಕ್ಟ್ ಕೆಲವರು ರಿಕಾರ್ಡ್ ಮಾಡ್ತಾರೆ. ನಿಮ್ ತುಂಬಾ ಜನರಿಗೆ ಗೊತ್ತಿರುತ್ತೆ. ಈಗೆಲ್ಲ ಇಲ್ಲ ಅದೆಲ್ಲ. ಟೇಪ್ ರಿಕಾರ್ಡ್ ಅದಾದ್ಮೇಲೆ ಸಿಡಿ ಬಂತು, DVD ಡ್ರೈವ್ ಬಂತು, ಆಮೇಲೆ ನೋಡಿ ಟೆಕ್ನಾಲಜಿ ಮುಂದುವರಿತು. ಆ ಕೇಸಿಟ್ ತಗೊಂಡೋಗಿ ಪಾಸ್ಟರ್ ಕೊಟ್ಬಿಟ್ವಿ ನಾವು, ರಾನ್ಸಮ್ ಸಬ್ಜೆಕ್ಟ್. ಅವ್ರು ಕೇಳ್ಬಿಟ್ಟು ಬಂದ್ ಏನಂದ್ರು ಅಂದ್ರೆ, ಯಾರೋ ತಪ್ಪಾದ ಬೋಧನೆ ಮಾತಾಡ್ತಾ ಇದಾರೆ ನೋಡ್ರಿ, ಯೇಸು ಕ್ರಿಸ್ತನಿಗೆ ಒಂದು ದಿನ ಅಂದ್ರೆ 1000 ವರ್ಷ ಅಂತೆ. ಯೇಸು ಕ್ರಿಸ್ತನ್ 1000 ವರ್ಷ ಆಳ್ವಿಕೆ ಮಾಡ್ತಾರಂತೆ. ಏನೇನ್ ಸುಳ್ಳು ಹೇಳ್ತಾರೆ ನೋಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ. 1000 ವರ್ಷ ಒಂದು ದಿನ ಅಂತ ಎಷ್ಟು ಕರೆಕ್ಟ್ ಆಗಿದೆ ತಾನೆ ಬೈಬಲ್ ಅಲ್ಲಿ, ಎಷ್ಟು ಕ್ಲಿಯರ್ ಆಗಿದೆ. ಬಟ್ ಅವ್ರು ಹೆಂಗ್ ಅರ್ಥ ಮಾಡ್ಕೊಳ್ತಾರೆ ನೋಡ್ರಿ, ಅವರು ಸತ್ಯವನ್ನೇ ಸುಳ್ಳಾಗಿ ಮಾತಾಡಕ್ಕೆ ಶುರು ಮಾಡಿದ್ರು. ಅವ್ರು ಯಾವ ರೀತಿ ಮಾತಾಡಿದ್ರು ಅಂದ್ರೆ, ನೀವೆಲ್ಲ ಕೆಟ್ಟೋಗಿದ್ರ, ಮಿಕ್ಕಿದ್ ಯಾರು ಕೆಟ್ಟೋಗ್ಬಾರ್ದು. ಅವ್ರು ಮಾತಾಡಿದ ಮಾತಿಗೆ ಅಲ್ಲಿರೋರ್ ಸಭೆಯವ್ರು ನಾವ್ ಏನ್ ಹೇಳಿದ್ರು ಕೇಳ್ತಾ ಇರ್ಲಿಲ್ಲ. ಅವರು ನಾವ್ ಹೇಳಕ್ಕಿಂತ ಮುಂಚೆನೆ ನಮ್ಗೆ ಹೇಳೋರು, ನಿಮ್ಗೆ ಗೊತ್ತು, ನೀವೇನ್ ಹೇಳ್ತೀರಾ ಗೊತ್ತು, ಯೇಸು ಕ್ರಿಸ್ತನ ಇಡೀ ಲೋಕಿಗೆ ರಕ್ಷಕ ಅಂತ ಹೇಳ್ತೀರಾ, ನಮ್ಗೆ ಗೊತ್ತಪ್ಪ. ನೀವು ಯೇಸು ಕ್ರಿಸ್ತನಿಗೆ 1000 ವರ್ಷ ಇದೆ ಅಂತ ಗೊತ್ತು ನಮ್ಗೆ, ನಿಮ್ ಬಗ್ಗೆ ನಮ್ ಪಾಸ್ಟರ್ ಹೇಳ್ಬಿಟ್ಟಿದಾರೆ ಗೊತ್ತು ಅಂತ ಹೇಳ್ತಾ ಇದ್ರು. ನೋಡ್ರಿ ಎಷ್ಟ್ರ ಮಟ್ಟಿಗೆ ಅವ್ರ ಮೈಂಡ್ ನ ಚೇಂಜ್ ಮಾಡೋರು. ಈ ತರ ಏನಾಗುತ್ತಂದ್ರೆ, ಈ ಒಂದು ಸಿಸ್ಟಮ್ ನಮ್ಮನ್ನ ಅವರ ಬೋಧನೆಗಳಲ್ಲಿ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಹಿಡಿದಿಟ್ಕೊಂಡ್ಬಿಡುತ್ತೆ.
ಮತ್ತೆ ಅದೇನ್ ಮಾಡುತ್ತೆ ನೆಕ್ಸ್ಟ್ ಅಪ್ಪ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಪರ್ಸನಲ್ ಒಪಿನಿಯನ್ ನ ಅದು ಯಾವಾಗ್ಲೂ ಅಕ್ಸೆಪ್ಟ್ ಮಾಡಲ್ಲ. ನನ್ನ ಅಭಿಪ್ರಾಯ ಈ ತರ ಇದೆ ಅಂದ್ರೆ ಅವ್ರು ಒಪ್ಕೊಳ್ಳಲ್ಲ. ನಿನ್ನ ಅಭಿಪ್ರಾಯ ಎಲ್ಲ ಮೂಲೆಗೆ ಇಟ್ಬಿಡು, ನಮ್ದೇನೋ ಒಂದು ನಮ್ದೇ ಆದಂತ ನೋಡಿ, ಈಗ ಲೂಥರನ್ ಅಂದ್ರೆ ಅವ್ರದೇ ಆದಂತ ಒಂದು ಕ್ರೀಡೆ ಇರುತ್ತೆ, ಅವ್ರದೇ ಆದಂತ ನಂಬಿಕೆ ಪ್ರಮಾಣ ಇರುತ್ತೆ. ಈಗ ಮೆಥಡಿಸ್ಟ್ ಅಂದ್ರೆ ಅವ್ರದೇ ಆದಂತ ಒಂದು ನಂಬಿಕೆ ಪ್ರಮಾಣ ಇರುತ್ತೆ, ಅವ್ರು ಇದ್ದಿದ್ದನ್ನೇ ನಂಬ್ಕೊಂಡಿರ್ತಾರೆ. ಈ ಬ್ರದರ್ ಓಕೆ, ಈ ಬ್ರದರ್ಸ್ ಅಂದ್ರೆ ಅವ್ರೇನ್ ಮಾಡ್ತಾರೆ, ಅವರೇ ಇದೆ ನಂಬಿಕೆ ಇರ್ತಾರೆ. ಚರ್ಚ್ ಆಫ್ ಕ್ರೈಸ್ಟ್ ಹಿಂಗೆ ಇವ್ರದೇ ಆದಂತ ಒಂದು ನಂಬಿಕೆ ಇರುತ್ತೆ. ಅದನ್ನ ಬಿಟ್ಟು ಇನ್ನೇನು ಯೋಚನೆ ಮಾಡಲ್ಲ ಅವರು, ಯಾವ್ದ್ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ ಅವರು, ಅಷ್ಟಕ್ಕೆ ಇರ್ತಾರೆ ಅವರು ಅಲ್ವಾ. ನಿಮ್ಮ ಅಭಿಪ್ರಾಯವನ್ನು ಕೇಳಲ್ಲ, ಮತ್ತೆ ಈ ಪರ್ಸನಲ್ ಸ್ಟಡಿಗಂತೂ ಅವಕಾಶನೇ ಕೊಡಲ್ಲ. ನೀವು ಹೋಗ್ಬಿಟ್ಟು ಮನೇಲಿ ಸ್ಟಡಿ ಮಾಡ್ರಿ, ಮೆಡಿಟೇಷನ್ ಮಾಡ್ರಿ, ಏನಿಲ್ಲ, ನಾವೇನ್ ಹೇಳ್ತೀರಾ ಕೇಳ್ಕೊಳ್ರಿ ಅಷ್ಟೇ. ಈ ಪರ್ಸನಲ್ ಸ್ಟಡಿ ಎಲ್ಲ ಏನಾಗಲ್ಲ ಇಲ್ಲಿ ಯಾವಾಗ್ಲೂ ಇಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರು ಏನ್ ಕೊಡ್ತಾರೋ ಅಲ್ವಾ, ಹೋಟ್ಲಿಗೆ ಹೋದ್ರೆ ನಿಮ್ಗೆ ಬಿರಿಯಾನಿ ಬೇಕು ಅಂತ ಆಸೆ ಪಟ್ಟಿರ್ತೀರಾ, ಅವ್ನು ಹೇಳ್ತಾನೆ ಬಿರಿಯಾನಿ ಇಲ್ಲ, ಏನು ಇಲ್ಲ, ಬರೀ ರೊಟ್ಟಿ ಇದೆ, ಬೇಕಾ ಬೇಡವಾ ಅನ್ಬಿಟ್ಟು ಹೊಟ್ಟೆಗೆ ಹಸಿವಿಗೆ ಏನ್ ಮಾಡ್ತೀರಾ, ತಗೊಂಡ್ ತಿನ್ಬಿಡ್ತೀರಾ. ನೀವು ಬಯಸಿ ಸಿಕ್ಕಲ್ಲ, ನಿಮ್ಗೇನ್ ಸಿಕ್ಕಿದ್ದ ತಿನ್ಬಿಡ್ತೀರಾ. ಹಂಗೆ ಬಾಬಿಲೋನ್ ಹೆಂಗಿರುತ್ತೆ, ಅವ್ರು ಏನ್ ಕೊಡ್ತಾರೋ ಅದನ್ನೇ ತಗೊಳ್ಬೇಕು. ಸೆಲ್ಫ್ ಸ್ಟಡಿ ಇರೋದೇ ಇಲ್ಲ, ಸ್ಟಡಿ ಮಾಡಕ್ ಆಗೋದು ಇಲ್ಲ, ಮಾಡಿದ್ರು ಏನು ನಿಮ್ಗೆ ಅರ್ಥವಾಗಲ್ಲ. ಯಾಕಂದ್ರೆ ಅವ್ರು ಆ ರೀತಿಯಾಗಿ ಏನ್ ಮಾಡ್ತಾರೆ, ಕೆಲವೊಂದು ಹುಳುಗಳನ್ನ ಬಿಟ್ಟಿರ್ತಾರೆ, ಆ ತಪ್ಪಾದ ಬೋಧ್ ನಮ್ಮ ಮೈಂಡಲ್ಲಿ ಇರುತ್ತೆ. ಈಗ ತಂದೆ ಮಗ ಪವಿತ್ರಾತ್ಮ ಮೂವರು ಒಬ್ರೇ ಅಂದ್ರೆ ನಾವು ಓದೋದೆಲ್ಲ ಅದೇ ದೃಷ್ಟಿಕೋನದಲ್ಲೇ ಓದ್ತಾ ಇರ್ತೀವಿ ಹೊರತು ಅದನ್ನ ಬಿಟ್ಟು ಓದಲ್ಲ ನಾವು. ಇವತ್ತು ಹಲವಾರು ಜನರು ಹಂಗೆ ಈ ಹೋಲಿ ಸ್ಪಿರಿಟ್ ನ ಟ್ರಿನಿಟಿನ ಕಾನ್ಸೆಪ್ಟ್ ಅಲ್ಲೇ ಬೈಬಲ್ ಓದೋದ್ರಿಂದ ಎಲ್ಲ ಕೂಡ ಅವ್ರಿಗೆ ಹಂಗೆ ಕಾಣಿಸುತ್ತೆ ಅವ್ರಿಗೆ ಅಲ್ವಾ. ಈಗ ಅರಿಶಿನ ಕಮಲ ಅಂತಾರಲ್ವಾ, ಆ ಅರಿಶಿನ ಕಮಲ ಬಂದ್ರೆ ಕಣ್ಣೆಲ್ಲ ಎಲ್ಲ ಅರಿಶಿನವಾಗಿ ಕಾಣಿಸುತ್ತೆ ಅಂದಾಗ ಯಾರೋ ಒಂದು ಕೂಲಿಂಗ್ ಗ್ಲಾಸ್ ಹಾಕಿ ನೋಡಿದ್ರೆ ಬ್ಲೂ ಕಲರ್ ಗ್ಲಾಸ್ ಹಾಕ್ರೆ ಎಲ್ಲ ಬ್ಲೂ ಕಾಣಿಸುತ್ತೆ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ನೋಡ್ತೀವೋ ಅದೇ ರೀತಿ ಎಲ್ಲ ಬೈಬಲ್ ಕಾಣಿಸ್ತಾ ಇರುತ್ತೆ ನಮ್ಗೆ. ಸತ್ಯದ ರೀತಿಯಲ್ಲಿ ನೋಡಲ್ಲ, ಆ ಬೋಧನೆಗಳನ್ನ ಸಿದ್ಧಾಂತಗಳನ್ನ ಮೈಂಡ್ ಇಟ್ಕೊಂಡೇ ನಾವು ಓದೋದು. ನರ್ಕ ಇದೆ ಅಂದ್ರೆ ನರ್ಕ ಇದೆ ಅಂತಾನೆ ಓದೋದು, ನರ್ಕ ಇದೆ ಅನ್ನೋದಕ್ಕೆ ಏನೋ ಪಾಯಿಂಟ್ ಇದೆ ಅದನ್ನ ಓದೋದು. ಆತ್ಮ ಸಾಯುತ್ತೆ ಅಂದ್ರೆ ಆತ್ಮ ಸಾಯಲ್ಲ ಅನ್ನೋಂಥ ಪಾಯಿಂಟ್ ಅಲ್ಲೇ ಓದೋದು. ಹಿಂಗೆ ಓದೋದು ಇದೇ ಮೈಂಡ್ ಅಲ್ಲಿ ಇರೋದ್ರಿಂದ, ಇದೇ ಸಿದ್ಧಾಂತದಲ್ಲಿ ಇರೋದ್ರಿಂದ ಅವ್ರಿಗೆ ಯಾವುದೇ ಸತ್ಯ ತಿಳುವಳಿಕೆ ಆಗಲ್ಲ. ಸರಿರೆ ಒಂದ್ ವೇಳೆ ಯಾರಾದ್ರೂ ಈ ರೀತಿ ಸೆಲ್ಫ್ ಸ್ಟಡಿ ಮಾಡಿ ಇದು ಇಲ್ಲ ಅದು ಕರೆಕ್ಟ್ ನೀವ್ ಹೇಳ್ತಾರ ಸುಳ್ಳು ಅಂತ ಯಾವ್ದಾದ್ರು ನೋಡ್ರಿ. ನಾವು ಇವತ್ತು 52 ಬೇಸಿಕ್ ಕ್ಲಾಸ್ ಕೇಳಿದಿರ ನೀವು, 52 ಬೇಡವೇ ಬೇಡ, ಒಂದೇ ಒಂದು ಏನಪ್ಪಾ ಅದು, ಒಂದೇ ಒಂದು ಆತ್ಮ ಸಾಯಲ್ಲ ಅಂತ ಹೇಳ್ತಾ ಇದೀರಾ, ಪಾಪ ಮಾಡುವ ಪ್ರಾಣಿ ಆತ್ಮ ಸಾಯಿತಂತ ವಾಕ್ಯ ಇದೆಯಲ್ಲ ಅಂತ ಒಂದೇ ಒಂದು ನೀವ್ ಹೇಳಿದ್ರು ನಿಮ್ಮನ್ನ ಅಲ್ಲಿಂದ ಓಡಿಸ್ತಾರೆ, ಅಂದ್ರೆ ಅಲ್ಲಿಂದ ಈಚೆ ಕಳಿಸ್ತಾರೆ. ಓ ನೀನ್ ಸೆಲ್ಫ್ ಸ್ಟಡಿ ಮಾಡಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ, ನೀನ್ ನಮ್ಗಿಂತ ಬುದ್ಧಿವಂತನಾಗ್ಬಿಟ್ಟಿದ್ಯಾ ಅಲ್ವಾ, ನಿನ್ಗೆ ಇಲ್ಲಿ ಮೆಂಬರ್ಶಿಪ್ ಇಲ್ಲ, ನೀನು ತಪ್ಪಾದ ಬೋಧನೆಗೆ ಹೋಗ್ತಾ ಇದೀಯಾ, ಈ ರೀತಿ ನೀನ್ ಸ್ಟಡಿ ಮಾಡಂಗಿಲ್ಲ ಅಂದ್ರೆ ಅವರ ಉದ್ದೇಶ ಏನಪ್ಪಾ ಅಂದ್ರೆ ಆ ದಾಸತ್ವ ಇದ್ರೆ ಮಾತ್ರ ಅದರ ಫೆಸಿಲಿಟಿ ನಮ್ಗೆ, ಇಲ್ದೇ ಇದ್ರೆ ಇಲ್ಲ. ತುಂಬಾ ಜನರಿಗೆ ಹಂಗೆ ಇದೆಯಲ್ಲ ಇವತ್ತು. ಹೆಂಗಿದೆ, ಏನ್ ಮಾಡೋದು, ಇಷ್ಟು ದೊಡ್ಡ ಸಭೆಯಲ್ಲಿ ನಮ್ಗೆ ಮಕ್ಳಿಗೆ ಮದುವೆ ಮಾಡಿಸ್ಕೊಬೇಕು, ನಮ್ಗೆ ಸತ್ರೆ ಸಮಾಧಿ ಬೇಕು, ನಮ್ಗೆ ಇನ್ನೇನೋ ಫೆಸಿಲಿಟಿ ಎಲ್ಲ ಬೇಕು, ಎಲ್ಲ ಈ ಸಭೆಯಲ್ಲಿ ಇದೆ, ಇಲ್ಲಿ ಬಿಟ್ರೆ ನಮ್ಗೆ ಏನ್ ಸಿಗುತ್ತೆ. ಅದಕ್ಕೆ ಏನ್ ಹೇಳ್ತಾರ, ಸುಳ್ಳೋ ನಿಜಾನೋ ಹೆಸರಿಗೆ ಮಾತ್ರ ಸಭೆಗೆ ಹೋಗ್ಕೊಂಬರೋಣ, ಹೋಗ್ತಾ ಇರೋಣ ಅಂತ ಇರೋರು ಕೂಡ ತುಂಬಾ ಜನ ಇದಾರೆ ಕ್ರಿಸ್ತಲ್ ಪ್ರೀತಿಸ್ತಾರ ಸರ್. ಉಳ್ದಿರೋರು ಸತ್ಯಕ್ಕೆ ಏನಾಗಿರ್ತಾರೆ ಅಂದ್ರೆ ದಾಸತ್ವಾಗಿರ್ತಾರೆ, ಚೆನ್ನಾಗ್ ಗೊತ್ತಿರುತ್ತೆ ಅವ್ರಿಗೆ, ಬೈಬಲ್ ಚೆನ್ನಾಗ್ ಓದಿರ್ತಾರೆ, ಆದ್ರೂ ಸತ್ಯವನ್ನ ನಂಬಲ್ಲ ಅವರು. ಅವ್ರದ್ದೇನು ಉಪದೇಶ ಇರುತ್ತೆ ಅದನ್ನೇನ್ ಮಾಡ್ತಾರೆ, ನಂಬ್ತಾ ಇರ್ತಾರೆ. ಸಾದ್ರಿಂದ ಕ್ರಿಸ್ತಲ್ ಪ್ರೀತಿಸ್ತಾರ ಸರಿರೆ ಈ ಒಂದು ವಿಷಯ ಯಾವ ರೀತಿ ಇರುತ್ತಂದ್ರೆ ಖಂಡಿತವಾಗ್ಲೂ ಒಂದು ದೇವ್ರ ಮಕ್ಳು ಸತ್ಯಕ್ಕೆ ಕಿವಿಗೊಟ್ಟು ಈಚೆ ಬರ್ಬೇಕು, ಇಲ್ಲವೇ ಅದೇ ತಪ್ಪಾದ ಬೋಧನೆಯಲ್ಲಿ ಅಲ್ಲೇ ಇರ್ಬೇಕು. ಅದಕ್ಕೆ ನೋಡ್ಬೇಕಾರೆ ಬ್ರದರ್ ಮಾತಾಡ್ಬೇಕಾರೆ ಈ ದಾಸತ್ವ ಹಳವೊಮ್ಮೆ ಅಂತ ತೋರ್ತಾವ ಅಂತಹ ಪಂಗಡಕ್ಕೆ ಸೇರಿದವರೆಂದು ಪ್ರಕಟ ಮಾಡುವಾಗ ಅನೇಕ ಮಾತುಗಳಲ್ಲಿ ಹೇಳಲಾಗುವುದು. ಅಂದ್ರೆ ನಾವೇನಾದ್ರೂ ಒಂದು ಕೆಲವೊಂದು ವಿಷಯವನ್ನ ಅಲ್ಲಿ ನಂಬಿದೀವಿ ಅಂದ್ರೆ ಅಲ್ಲಿಂದ ಈಚೆ ಬಂದ್ರೆ ನಮ್ಮನ್ ಬಗ್ಗೆನೋ ತಪ್ಪಾಗಿ ಮಾತಾಡೋರು ಇರ್ತಾರೆ, ಇಲ್ಲ ನಾವು ಅಲ್ಲೇ ಇರ್ತೀವಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳು ನಮ್ಮ ಮೈಂಡಲ್ಲಿ ಹೊಂದ್ಕೊಂಡಿರ್ಬೇಕು, ಅದನ್ನ ನಾವು ಮಾತಾಡೋರಾಗಿರ್ಬೇಕು, ಅದನ್ನ ತಿಳಿದವರಾಗಿರ್ಬೇಕು. ಅದ್ರ ಬಗ್ಗೆ ತುಂಬಾ ಅಂದ್ರೆ ಈ ಪಾಸ್ಟ್ರು ಈ ಸ್ಥಾನದಲ್ಲಿ ಇದ್ದವರು ಖಂಡಿತವಾಗ್ಲೂ ಅಲ್ಲಿಂದ ಬರೋದು ತುಂಬಾನೇ ಟಫ್. ಯಾಕಂದ್ರೆ ಅದರ ಬೋಧನೆಗಳು ಸಹಿತವಾಗಿ ಉಪದೇಶಗಳು ಸಹಿತವಾಗಿ ಅವರ ಮೈಂಡ್ ಅಲ್ಲಿ ತುಂಬಿಕೊಂಡಿರುತ್ತೆ ಅನ್ನೋ ವಿಷಯವನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಕಂಟಿನ್ಯೂ ಮಾಡೋಣ. ಓಕೆ, ಕಂಟಿನ್ಯೂ ಮಾಡೋದ್ ಬೇಡ, ಇದು ಕಂಟಿನ್ಯೂ ಪಾರ್ಟ್ ಇದೆ, ನಮ್ಗೆ ಟೈಮ್ ಆಗ್ತಿದೆ. ಓಕೆನಾ, ಸೊ ನಾವೇನ್ ಮಾಡೋಣ, ನೆಕ್ಸ್ಟ್ ಟೈಮ್ ಮಾಡೋಣ, ಟೈಮ್ ಜಾಸ್ತಿ ಆಯ್ತು. ಓಕೆ ಓಕೆ ಸರಿ, ಕೃಷ್ಣಲ್ ಪ್ರೀತಿಸ್ತಾರ ಸರಿ ಇದೆ, ನಾವು ಇಲ್ಲಿಗೆ ನಿಲ್ಸೋಣ. ಓಕೆನಾ, ಈ ಒಂದು ವಿಷಯಗಳ ಕುರಿತ ನಿಮ್ಗೆ ಏನಾದ್ರು ಡೌಟ್ಸ್ ಏನಾದ್ರು ಇದೆಯಾ, ಡೌಟ್ಸ್ ಇಲ್ಲ ಕ್ಲಾರಿಫಿಕೇಶನ್ ಏನಾದ್ರು ಇದೆಯಾ ನಿಮ್ಮ ಒಂದು
ಇದ್ರ ಬಗ್ಗೆ ಏನಾದ್ರು ಕೇಳ್ಬೇಕಂತಿದ್ರೆ ಎಲ್ಲ ನಿಮ್ ಪಾಯಿಂಟ್ಸ್ ಏನಾದ್ರು ಹೇಳಂಗಿದ್ರೆ ಹೇಳ್ಬಹುದು, ಮಾತಾಡ್ಬೋದು. ಇಲ್ಲಾಂದ್ರೆ ನಾವು ಇವತ್ತಿನ ರಾತ್ರಿ ಗೀತೆನ ಓದ್ಬಿಟ್ಟು ಮುಗಿಸೋಣ, ಸಮಯವಾಯ್ತು, ದಯವಿಟ್ಟು ಕ್ಷಮಿಸ್ಕೊಳ್ಳಿ. ಓಕೆ, ಓದ್ತೀರಾ? ಫೆಬ್ರವರಿ 27 ರಾತ್ರಿ ಗೀತೆಗೆ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡುಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಎಫೆಸದವರಿಗೆ 6ನೇ ಅಧ್ಯಾಯ 16ನೇ ವಚನ. ಹೊರ ಮನುಷ್ಯನು ಅಳಿದು ಹೋಗುತ್ತಾ ಇದ್ದರೂ ನೂತನ ಸೃಷ್ಟಿಯು ಅಭಿವೃದ್ಧಿ ಹೊಂದಬಹುದು. ಪ್ರಧಾನ ಯಾಜಕರು ಮತ್ತು ಫರಿಸಾಯರು ನಮ್ಮ ಕರ್ತನ ಮರಣಕ್ಕೆ ಕಾರಣವಾಗಿದ್ದು ಸೈತಾನನು ಜಯ ಹೊಂದಿದವನಾಗಿರಬಹುದು, ಆದರೆ ಈ ಮೂಲಕವೇ ಯೇಸು ಕ್ರಿಸ್ತನು ಮಹಿಮೆಯಲ್ಲಿ ಪ್ರವೇಶಿಸಿದನು. ತಂದೆಯು ನಮ್ಮ ಕರ್ತನೊಂದಿಗೆ ನಡೆಕೊಂಡ ರೀತಿಯನ್ನು ನೋಡುವಾಗ ಆತನು ನಮ್ಮೊಂದಿಗೆ ಹಾಗೆಯೇ ನಡೆದುಕೊಳ್ಳುತ್ತಾನೆಂಬ ನಿದರ್ಶನವನ್ನು ನೀಡಿದ್ದಾನೆ. ಒಂದು ವೇಳೆ ಸೈತಾನನು ನಮ್ಮ ಮೇಲೆ ಜಯ ಹೊಂದಿದವನಂತೆ ತೋರಿದರೂ ನಮಗೆ ಮೊದಲೇ ಹೇಳಿದಂತೆ ಈ ಹಗುರವಾದ ಸಂಕಟವು ನಮಗೆ ಅತ್ಯಂತ ಅಧಿಕವಾದ ಮತ್ತು ನಿರಂತರವಾಗಿರುವ ಗೌರವವುಳ್ಳ ಮಹಿಮೆಯನ್ನುಂಟು ಮಾಡುತ್ತದೆ. ನಮ್ಮ ಶಕ್ತಿಯಿಂದ ಸೈತಾನನನ್ನು ನಾವು ಎದುರಿಸಲು ಸಾಧ್ಯವಿಲ್ಲ ಎಂದು ನಮಗೆ ಗೊತ್ತಿದೆ. ಕರ್ತನನ್ನು ಹೊರತುಪಡಿಸಿ ಬೇರೆ ಯಾರಿಂದಲೂ ಇದು ಸಾಧ್ಯವಿಲ್ಲ. ಆದರೆ ನಮ್ಮ ಯೇಸು ಕ್ರಿಸ್ತನು ಆ ಸೈತಾನನ ಮತ್ತು ಆತನ ಎಲ್ಲಾ ದೂತರುಗಳಿಗಿಂತಲೂ ದೊಡ್ಡವನಾಗಿದ್ದಾನೆ. ನಾವು ನಮ್ಮ ವಿಶ್ವಾಸದ ಕಣ್ಣಿನಿಂದ ನಮಗೆ ಕಾಣದೇ ಇರುವಂತವುಗಳನ್ನು ನಾವು ಎದುರು ನೋಡುತ್ತಾ ಇದ್ದೇವೆ. ಆದ್ದರಿಂದ ತಂದೆ ನಮಗೆ ಏನೇ ಅನುಮತಿಸಿದರೂ ನಾವು ಸ್ಥಿರಚಿತ್ತರಾಗಿದ್ದು ಅಲುಗಾಡದೆ ಪೂರ್ಣ ವಿಶ್ವಾಸದಿಂದ ಅದನ್ನು ಎದುರಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂಬುದೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದು ಒಳ್ಳೆಯ ರಾತ್ರಿ ಗೀತೆಯಾಗಿದೆ ಇವತ್ತಿನ ರಾತ್ರಿ ಗೀತೆ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ಳಿರಿ, ಆದ್ದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗಿರುವಿರಿ ಅಲ್ವಾ. ನಾವು ಓದಿದಂತಹ ಸರ್ವಾಯುಧ ವರ್ಗದ ಬಗ್ಗೆ ಇರುವಂತಹ ಒಂದು ವಿಷಯ ನಂಬಿಕೆ ಎಂಬ ಗುರಾಣಿ. ಹೌದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ವಿಶೇಷವಾಗಿ ದೇವರ ಮಕ್ಕಳು ಇವತ್ತಿನ ದಿನದಲ್ಲಿ ನಮ್ಮ ಶತ್ರು ಆದಂತ ಸೈತನ ಜೊತೆಗೆ ಹೋರಾಡೋದು ಸಾಧಾರಣವಂತ ವಿಷಯವಲ್ಲ. ಅದರಲ್ಲಿ ಜಯಿಸೋದು ನಮ್ಮ ಶಕ್ತಿಗೆ ಮೀರಿದಂತ ವಿಷಯ, ನಮ್ಮ ಜ್ಞಾನ ಮತ್ತು ಶಕ್ತಿಯಿಂದ ಸಾಧ್ಯವೇ ಇಲ್ಲ. ಆದ್ರೂ ಕೂಡ ಕೆಲವೊಂದು ವಿಷಯಗಳು ನಮ್ಮ ಜೀವನದಲ್ಲಿ ನಡಿಬೇಕಾದ್ರೆ ಅಲ್ವಾ, ಸೈತಾನೇ ಗೆಲ್ಲುವಂತ ರೀತಿಯಲ್ಲಿ ಇದ್ರಬೇಕಾದ್ರೂ ಖಂಡಿತವಾಗ್ಲೂ ದೇವ್ರು ನಮ್ ಜೊತೆಗಿದ್ದಾರೆ. ಹೆಚ್ಚಾಗಿ ಒಂದು ಮಾತು ತುಂಬಾ ಚೆನ್ನಾಗಿದೆ ಅಲ್ವಾ, ಅದನ್ನು ಗಮನಿಸಬೇಕು. ನಮ್ಮ ಶಕ್ತಿಯಿಂದ ಸೈತಾನ ನಾವು ಎದುರಿಸಲು ಸಾಧ್ಯವಿಲ್ಲ ಎಂದು ನಮಗೆ ಗೊತ್ತಿದೆ. ಕರ್ತನನ್ನು ಹೊರತುಪಡಿಸಿ ಬೇರೆ ಯಾರಿಂದಲೂ ಇದು ಸಾಧ್ಯವಿಲ್ಲ. ಆದ್ರೆ ನಮ್ಮ ಯೇಸು ಕ್ರಿಸ್ತನು ಆ ಸೈತಾನ ಮತ್ತು ಆತನ ಎಲ್ಲ ದೂತರಿಗಿಂತಲೂ ದೊಡ್ಡವನಾಗಿದ್ದಾನೆ ಅನ್ನೋದು ತುಂಬಾ ಮುಖ್ಯವಾದ ವಿಷಯ. ನಮ್ಮ ಕರ್ತನ ಜೊತೆಗಿದ್ದಾರೆ, ನಮ್ಮ ಜೊತೆಗಿರ್ಬೇಕಾದ್ರೆ ಆತನು ನಮ್ಮ ಜೊತೆಗಿರ್ಬೇಕು, ನಮ್ಮನ್ನು ಎದುರಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ರಿಂದ ದೇವ್ರ ಮಕ್ಕಳ ಒಂದು ನಂಬಿಕೆಯನ್ನ ಇಟ್ಕೊಳ್ಳೋಣ, ಆತನ ಮೇಲಿರುವಂತಹ ನಂಬಿಕೆನ ಸ್ಥಿರಚಿತವಾಗಿ ಇಟ್ಕೊಳ್ಳೋಣ. ತುಂಬಾ ಒಳ್ಳೆ ವಿಷಯವಿದೆ, ಸ್ಟಡಿ ಮಾಡ್ರಿ, ಖಂಡಿತವಾಗ್ಲೂ ನಿಮ್ಗೆ ಉಪಯೋಗವಾಗುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಈ ಕೂಟವನ್ನು ಅಂತ್ಯ ಮಾಡೋಣ. ಮತ್ತಿರುವಂತ ರವಿ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬ್ರದರ್ ಮಾಡ್ತೀನಿ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ಮಹೋನ್ನತರು, ಸರ್ವಶಕ್ತರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮೆಲ್ಲರ ಪ್ರೀತಿಗಳ ಪರಲೋಕದ ತಂದೆಯಾದ ಯೆಹೋವನೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ನಿಮ್ಮ ಪಾದಗಳಿಗೆ ನಾವು ಕೃತಜ್ಞತೆಗಳನ್ನ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ತಂದೆಯಾದವರೇ, ಇದುವರೆಗೂ ಆರಂಭದಿಂದ ಈ ಕೊನೆಯವರೆಗೂ ನಮ್ಮ ಜೊತೆಯಲ್ಲಿದ್ದು ಅನೇಕ ಸತ್ಯಗಳನ್ನ ಬಾಬೆಲ್ ವಿಷಯವಾಗಿ, ನಿಮ್ಮ ಸತ್ಯದ ವಿಷಯವಾಗಿ, ಸಹೋದರ ಮುಖಾಂತರವಾಗಿ ನಾವು ಪಾಠ ಕೇಳುವಂತೆ ನೀವು ಮಾಡಿರುವಂತ ಅಪಾರವಾದ ಒಂದು ಕರುಣೆ ಪ್ರೀತಿಗಾಗಿ ನಾವು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುವರಾಗಿದ್ದೇವೆ. ತಂದೆಯಾದವರೇ, ಈ ಲೋಕದಲ್ಲಿ ಪಾಪಿಗಳಾದ ನಮ್ಮನ್ನು ಸ್ವಾಮಿ ಈ ಅಸತ್ಯದಿಂದ ನಮ್ಮನ್ನು ತೆಗೆದು ಸತ್ಯಕ್ಕೆ ನಡೆಸಿ ಅನೇಕ ವರ್ಷಗಳ ಕಾಲ ಇದುವರೆಗೂ ನಮ್ಮನ್ನು ಪೋಷಿಸಿ ಮುಂದೆಯೂ ಕೂಡ ದೇವರೇ ಇದೇ ರೀತಿಯಾಗಿ ನಮ್ಮನ್ನು ನಡೆಸುವ ದೇವರಾಗಿದ್ದೀರಿ. ಹಾಗಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ತಂದೆಯಾದವರೇ, ನಮ್ಮನ್ನು ಇನ್ನೂ ಕೂಡ ನಿಮ್ಮ ಜೀವಿತ ಪೆಟ್ಟಿಗೆಯಲ್ಲಿ ಎಣಿಸಿದ್ದೀರಿ, ಅದಕ್ಕಾಗಿ ದೇವರೇ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುವರಾಗಿದ್ದೇವೆ. ಮುಂದಿನ ದಿನಗಳು ಕೂಡ ದೇವರೇ ಇದೇ ರೀತಿ ಪಾಠವನ್ನು ಮುಂದುವರಿಲಿಕ್ಕೆ ನಾವು ಕಲಿಯಕ್ಕೆ ನಮಗೆ ಸಹಾಯ ಮಾಡ್ರಿ. ಸಹೋದರನು ಕೂಡ ವಿಶೇಷವಾಗಿ ಬಲಪಡಿಸ್ರಿ, ಇವರ ಕುಟುಂಬ ಕೂಡ ಆಶೀರ್ವಾದ ಮಾಡ್ರಿ. ಎಲ್ಲವನ್ನೂ ನಿನ್ನ ಪಾದಕ್ಕೆ ಒಪ್ಪಿಸಿ ಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ರಕ್ಷಕನು, ಒಡೆಯನು, ವಿಮೋಚಕನೂ ಆಗಿರುವ
ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಬ್ರದರ್. ನಮಸ್ತೆ ಆಲ್ ಬ್ರದರ್ಸ್. ನಮಸ್ತೆ, ಥ್ಯಾಂಕ್ ಯು. ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. God bless you. ನಮಸ್ತೆ ನಮಸ್ತೆ ಎಲ್ಲ ಬ್ರದರ್ಸ್ ಸಿಸ್ಟರ್ಸ್. ನಮಸ್ತೆ ರೀ. ನಮಸ್ತೆ ನಮಸ್ತೆ ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ. ಎಲ್ಲರಿಗೂ ನಮಸ್ತೆ. ಸಿಸ್ಟರ್ಸ್ ನಮಸ್ತೆ. ನಮಸ್ತೆ ಸಿಸ್ಟರ್ ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು. God bless you. ಎಲ್ಲರಿಗೂ ನಮಸ್ತೆ ರೀ. ನಮಸ್ತೆ. ನಾವು ಕಾಣ್ತೀವಿ ಅವ್ರಿಗೆ. ನಮಸ್ತೆ ಶಾಂತ ಮಾಸ್ಟರ್, ಶ್ರೀಕಾಂತ್